ಸಭಾಧ್ಯಕ್ಷತೆಯನ್ನು ವಹಿಸಿರುವ ಜನಾರ್ದನ ಹಿರಿಯ ಅಧ್ಯಕ್ಷರು ಲೋಕೋಪಯೋಗಿ ಸುಬ್ರಹ್ಮಣ್ಯ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಸಭೆಯಲ್ಲಿ ಹಾಜರಿರುವ ಪಂಚಾಯತ್ ಅಧ್ಯಕ್ಷರಾದ ಅಶಿತ್ ಕಾರ್ಯ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಸಭೆಯಲ್ಲಿ ನರೇಗಾ ತಾಂತ್ರಿಕ ಇಂಜಿನಿಯರ್ ಆದ ಪ್ರತೀಕ್ ಸರ್ ತಮಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಲೆಕ್ಕ ಪರಿಶೋಧನಾ ಸಭೆಯ ಲೆಕ್ಕ ಪರಿಶೋಧನಾ ತಾಲೂಕು ಸಂಯೋಜಕರಾದ ರೈಟ್ ಸರ್ ತಮಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಸಭೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ನಾರಾಯಣ್ ಸರ್ ತಮಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಸಭೆಯಲ್ಲಿ ಲೆಕ್ಕ ಪರಿಶೋಧನಾ ತಂಡದ ಸಿಬ್ಬಂದಿಯವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಸಭೆಗೆ ಆಗಮಿಸಿದ ಪಂಚಾಯತ್ನ ಎಲ್ಲ ಸದಸ್ಯರುಗಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ತೋಟಗಾರಿಕೆ ಇಲಾಖೆ ಸಿಬ್ಬಂದಿಯಾದ ಮಧುಶ್ರೀ ಮೇಡಮ್ ನಮಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಸಭೆಗೆ ಆಗಮಿಸಿದ ನರೇಗಾ ಫಲಾನುಭವಿಗಳಿಗೂ ಸ್ವಾಗತ ಹಾಗೂ ಸಿಬ್ಬಂದಿ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಎಂದು ಹೇಳಿ ಸಭಾಧ್ಯಕ್ಷರು ನಾಳೆ ಇವತ್ತು ನಾವು ಮಠಪತ್ರ ಪಂಚಾಯಿತಿಯ 2023-24ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ನಿರ್ವಹಿಸಿರತಕ್ಕಂತಹ ಕಾಮಗಾರಿಗಳು ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ ನಿರ್ವಹಿಸಿದ ಕಾಮಗಾರಿಗಳ ಒಂದು ಆರ್ಥಿಕ ಪರಿಶೀಲನೆ ಸಹಿತ ಭೌತಿಕ ಪರಿಶೀಲನೆಯನ್ನು ಮಾಡಲಿಕ್ಕೆ ನಮ್ಮ ನರೇಗಾ ಪ್ರಯೋಜಕರ ಟೀಮು ಬಂದು ಒಂದು 4-5 ದಿವಸದಿಂದ ಸವಿವರವಾಗಿ ದಾಖಲೆಗಳನ್ನು ಪರಿಶೀಲಿಸಿ ಇವತ್ತು ಸಾರ್ವಜನಿಕರ ಸಮಸ್ಯೆಯನ್ನು ಸಭೆಗೆ. ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸುಬ್ರಹ್ಮಣ್ಯ ವಲಯದ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಆದಂಥ ಮಾನ್ಯ ಪ್ರೊಫೆಸರ್ ವಹಿಸಿಕೊಂಡಿದ್ದು ಅವರ ಅನುಮತಿ ಮೇರೆಗೆ ಅವರ ಅನುಪಸ್ಥಿತಿಯಲ್ಲಿ ಆ ಇಲಾಖೆಯ ಹಿರಿಯ ಇಂಜಿನಿಯರ್ ಶ್ರೀ ಜನಾರ್ದನ್ ಸರ್ ಇವರು ಈ ಸಭೆಯ ಅಧ್ಯಕ್ಷರನ್ನು ವಹಿಸಿಕೊಂಡು ಈ ಸಭೆಯನ್ನು ನಡೆಸಿಕೊಂಡಿದ್ದಾರೆ. ಹಾಗೆಯೇ ಈ ಒಂದು ನರೇಗಾ ಲೆಕ್ಕ ಪರಿಶೋಧನಾ ತಂಡದ ಆಯೋಜಕರ ಪ್ರೊಫೆಸರ್ ಅವರೇ, ಇಂಜಿನಿಯರ್ ಅಧ್ಯಕ್ಷರೇ ಹಾಗೂ ಎಲ್ಲ ಗೌರವ ಸದಸ್ಯರೇ, ಊರಿನ ಈ ಒಂದು ಮಹಾತ್ಮ ಗಾಂಧಿ ಯೋಜನೆಯ ಫಲಾನುಭವಿಗಳು, ಇದು ಏನಂದರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಯಾರಿಗೆಲ್ಲ ಎಷ್ಟೆಷ್ಟು ಹಣಕಾಸು ಈ ಯೋಜನೆಯಲ್ಲಿ ಕೊಟ್ಟಿದೆ, ಈ ಹಣ ನಿಮ್ಮ ಖಾತೆಗೆ ನಿಜ ಮೂಲಭೂತವಾಗಿ ಪರಿಶೀಲಿಸಿ ನಿಮ್ಮ ಖಾತೆಗೆ ಜಮೆ ಆಗಿದೆ. ಜಮೆ ಆಗದಿದ್ದರೆ ಯಾವ ರೀತಿಯಲ್ಲಿ ಆ ದಾಖಲೆಯಲ್ಲಿ ಅಥವಾ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಳುವ
ಹಾಗೆ ನೀವು ನಿರ್ವಹಿಸಿದ ಕಾಮಗಾರಿಗಳಲ್ಲಿ ಕೆಲವೊಂದು ನ್ಯೂನತೆಗಳು ಲೋಪದೋಷಗಳು ಇರ್ಬೋದು. ಆಗಬೇಕು ಯೋಜನೆ ತಿಳಿದರೆ ನಾವು ಕೂಡ ನಮ್ಮ ಅರ್ಹತೆಯನ್ನು ನೀವು ಕೂಡ ತೋರಿಸಬೇಕಾಗ್ತದೆ. ನನಗೇನು ಆ ಯೋಜನೆ ಸಿಗಬೇಕು ತಿಳಿದರೆ ನಿಮ್ಮ ಅರ್ಹತೆಯ ಒಂದು ದಾಖಲೆಯನ್ನು ನೀವು ಕೊಡದಿದ್ದರೆ ಇವತ್ತು ಈಗ ನಾವು ಅದರ ತನಿಖಾಧಿಕಾರಿಗಳ ಸಮಕ್ಷಮ ನಾವು ಕರೆಕ್ಟ್ ಆಗಬೇಕಾಗ್ತದೆ. ಯಾಕಂತೇಳಿದರೆ ಹಲವು ಒತ್ತಡ ಪ್ರೆಷರ್ ಈ ರೀತಿಯಲ್ಲಿ ಯಾವಾಗ ಒಮ್ಮೆ ಅಡಿಕೆ ಗಿಡ ಹಾಕುವುದು, ಹಾಕಿ ಗಿಡ ಬಂದು 6 ತಿಂಗಳಾದ ನಂತರ ಏನು ಅಡಿಕೆ ಗಿಡ ನೆಟ್ಟಿದ್ದೇನೆ ನಾನು ಅಡಿಕೆ ಕೊಡ್ತಿರಲಿಲ್ಲ ಅಂತ ಕಟ್ಟಿ ಅರ್ಧ ಆಗಿ ಅದು ಕಂಪ್ಲೀಟ್ ಆಗಿ ನಾವು ಹೋಗೋ ಪೀರಿಯಡಲ್ಲಿ ಅದು ಆ ಹಟ್ಟಿಯ ಪರಿಸ್ಥಿತಿ ಮತ್ತೊಂದು ರೀತಿಯಲ್ಲಿ ಇರುವಂಥದ್ದು. ಅದೇ ರೀತಿ ಬಾವಿ ತೆಗೆದರೆ ಅರ್ಧದಲ್ಲಿ ಬಿಟ್ಟು ಆ ಬಾವಿಯನ್ನು ಪೂರ್ಣಗೊಳಿಸುತ್ತಿಲ್ಲ. ಹಾಗೆ ಕೊಡುವಂಥ ದಾಖಲೆಗಳೇನುಂಟು ಅದು ನಾವು ನಿಮಗೆ ಫಸ್ಟ್ ಆಫ್ ಆಲ್ ಆಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೊಡಬೇಕು ವಿಚಾರಗಳನ್ನು ಬದಲಿಸುತ್ತೇವೆ. ನೀವು ಅರ್ಥ ಮಾಡಿಕೊಂಡು ಇಲ್ಲೊಂದು ಇಕ್ಕಟ್ಟಿಗೆ ಬರುವಂಥ ಸಂದರ್ಭ ಕೂಡ ಇರ್ತದೆ. ಹಾಗೆ ನೀವು ಕೊಟ್ಟಿಲ್ಲ ಅಂತಂದರೆ ನಿಮಗೂ ಕೂಡ ನೋವಾಗುವುದು ಕಡಿ ನಿಮ್ಮನ್ನು ನೀವೇ ಪ್ರತಿನಿಧಿಸತಕ್ಕಂಥ ಸದಸ್ಯರ ಗಮನಕ್ಕೆ ತರುವಾಗ ಅವರಿಗೂ ಕೂಡ ಸರಿಯಾದ ಏನೋ ಒಂದು ಮಾಡಿ ಕೊಡುವ ನೆಲೆಯಲ್ಲಿ ಕೊಟ್ಟದ್ದು ಕೂಡ ಇರ್ಬೋದು. ಕೊಟ್ಟರೆ ಆ ಡಾಕ್ಯುಮೆಂಟ್ ಜವಾಬ್ದಾರಿ ಸಂಪೂರ್ಣ ನಿಮ್ಮದೇ ಇರ್ತದೆ. ಯಾಕೆಂದರೆ ಈಗ ಹೊಣೆಗಾರರಾಗಿ ಒಬ್ಬ BDO ಮತ್ತು ಅಧ್ಯಕ್ಷರು ತಮ್ಮ ಪಾಲಿನ ಜವಾಬ್ದಾರರು ರಾಜ್ಯ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಇರ್ತಾರೆ. ಈ ಒಂದು ವಿವರವನ್ನು ಏನೆಲ್ಲ ಕಾಮಗಾರಿ ಆಗಿದೆ, ಅದರಲ್ಲಿ ಏನೊಂದು ಲೋಪದೋಷಗಳು ಉಂಟು, ಲೋಪದೋಷಗಳು ಒಂದು ವಿಚಾರದಲ್ಲಿ ಈಗ ನಾವು ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅದು ಎಷ್ಟು ದೊಡ್ಡ ಕಾರ್ಯಕ್ರಮ ಕೂಡ ಮುಗಿದ ನಂತರ ಅದರಲ್ಲಿ ಕೆಲವೊಂದು ಲೋಪದೋಷಗಳು ಅದು ಹಾಗಾಯಿತು ಹೀಗಾಯಿತು ಹತ್ತು ಬಾಯಿ ಹೇಳುವುದು ಸಹಜನೇ. ಹಾಗೆ ಇದೊಂದು ಹಣಕಾಸು ವಿಚಾರದ ನಿರ್ವಹಣೆ, ಇಲ್ಲಿ ಕೆಲವೊಂದು ನ್ಯೂನತೆಗಳು ನಡೀಲಿಲ್ಲ ಅನ್ನುವುದನ್ನು ಕೂಡ 100% ಹೇಳಿಕೆ ಸಾಧ್ಯವಿಲ್ಲ. ಹಾಗೆ ಒಂದು 95-99% ನಿರ್ವಹಿಸಿದ್ದೇವೆ. ಅದರಲ್ಲಿ ಯಾವುದೇ ಒಂದು ಅವ್ಯವಹಾರ ಲೋಪದೋಷ ಆಗಲಿಲ್ಲ ಅನ್ನುವುದು ನಾವು 100ಕ್ಕೆ 100 ಹೇಳಲಿಕ್ಕೂ ಕೂಡ ನಾವು ಬದ್ಧ. ಅಂಥ ವಿಚಾರಗಳಿದ್ದರೆ ಈ ಕಾಮಗಾರಿಗಳಲ್ಲಿ ಈ ತನಕ ಏನೆಲ್ಲ ಪೇಮೆಂಟ್ ಕೊಟ್ಟಿದೆ ಅನ್ನೋದರ ಬಗ್ಗೆ ಬರುವಂಥ ವರದಿಯನ್ನು ಅವರು ಮಂಡಿಸಲಿದ್ದಾರೆ. ತದನಂತರ ಅದರ ಬಗ್ಗೆ ಚರ್ಚಿಸಿ ನಾವು ಮುಂದಿನ ಕ್ರಮ ತೆಗೆದುಕೊಳ್ಳುವುದರ ಬಗ್ಗೆ ನಾವು ಇಲ್ಲಿ ಈ ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯನ್ನು ಮುಂದಕ್ಕೆ ನಡೆಸಿಕೊಳ್ಬೇಕಾಗಿ ನಾನು ಗೌರವಿತ ಈ ಸಭಾಧ್ಯಕ್ಷರಲ್ಲಿ ಇದರ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂತಂದ್ರೆ ಈಗ ಸರ್ ತುಂಬಾ ಹೇಳ್ತೀವಿ ಚೆನ್ನಾಗಿ ಅದೇ ಯಾಕೆ ಸೋಷಿಯಲ್ ಮೀಡಿಯಾ ಮಾಡ್ತೇವೆ ಅಂತ ಆ ಉದ್ದೇಶವನ್ನು ನಮ್ಮ ಕಡೆಗೆ ಬಡವ ಕ್ಯಾಂಪಸ್ನಲ್ಲಿ ಕಾಮಗಾರಿಗಳು ತುಂಬ ಚೆನ್ನಾಗಿ ಆಗಿರ್ಬೋದು. ವೈಯಕ್ತಿಕ ಕಾಮಗಾರಿಗಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಿರ್ಬೋದು. ಇದರ ಕಾಮಗಾರಿಗಳು ಏನಿದೆ ಅಂತಂದರೆ ನಾವು ಈ ಆಡಿಟ್ನಲ್ಲಿ ಅಂದರೆ 24/23 31/3/2024 ಅವಧಿ ಏನಿದೆ ಆ ಅವಧಿಗೂ ನಮಗೆ ಸೋಷಿಯಲ್ ಆಡಿಟ್ ಕೊಟ್ಟಿರುವಂಥದ್ದು. ಆ ಸೋಷಿಯಲ್ ಆಡಿಟಲ್ಲಿ 128 ಕಾಮಗಾರಿಗಳು ವೈಯಕ್ತಿಕ ಕಾಮಗಾರಿಗಳಾಗಿರ್ತದೆ. ಕಾಮಗಾರಿಗಳು ಹೇಗಿದೆ ಅಂದರೆ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿಗಳು. ಈ ಸಮುದಾಯ ಕಾಮಗಾರಿಗಳು ತುಂಬ ಕಡಿಮೆ ಆಗಿರುವಂಥದ್ದು, ವೈಯಕ್ತಿಕ ಕಾಮಗಾರಿಗಳು ಜಾಸ್ತಿ ಆಗಿರುವಂಥದ್ದು. ಇದು ಸಹ ನಾವು ಕೊಡ್ತೇವೆ. ಈ ಸೋಷಿಯಲ್ ಆಡಿಟ್ ಮತ್ತೆ ಇದು ಏನು ಉದ್ದೇಶ ಇದೆ ಅಂತ ಹೇಳ್ಬೋದು. ಇದು ಸಹ ಆ್ಯಕ್ಟ್ ಅಂತ ನಿಮ್ಗೆ ಗೊತ್ತು. ಆ್ಯಕ್ಟ್ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಕಾಮಗಾರಿಗಳ ಅಧಿನಿಯಮ ಒಂದು ಸ್ಟಾರ್ಟ್ ಆಯಿತು 2005ರಲ್ಲಿ. ಅದನ್ನು ಸಹ ಆ್ಯಕ್ಟಲ್ಲಿ 4 ಮುಖ್ಯ ಉದ್ದೇಶಗಳು ಇಟ್ಕೊಂಡು ಅದನ್ನು ಆ್ಯಕ್ಟ್ ಜಾರಿಗೆ ಅಂತಂದ್ರೆ 4 ಮುಖ್ಯ ಉದ್ದೇಶ ಏನಂತಂದರೆ ಯಾರು ನೋಂದಣಿ ಆಗಿರ್ತಕ್ಕಂಥ ಕೂಲಿಗಾರ ಮೇಲೆ ಅವರಿಗೆ ಒಂದು ಆರ್ಥಿಕ ವರ್ಷಕ್ಕೆ 100 ದಿನಗಳ ಕಾಲದ ಕುಶಲ ಕೂಲಿಯನ್ನು ಕೊಡುತ್ತಾರೆ. ಅದ್ರ ಜೊತೆಗೆ ಅವರಿಂದ ಒಂದು ನಿಗದಿತ ಗುಣಮಟ್ಟ ಬಾಳಿಕೆ ಗುಣಮಟ್ಟ ಆಸಕ್ತಿ ಆಗಬೇಕು. ಗಟ್ಟಿ ವಿಚಾರ ಕೇಳಿಕೊಳ್ಳಿ ಸರ್. ಅದ್ರ ವಿಚಾರ ನಾನು ಮತ್ತೆ ಹೇಳ್ತೇನೆ. ಈ ನ್ಯೂನತೆಗಳಿವೆ, ಅದು ನ್ಯೂನತೆಗಳಲ್ಲಿ ಹೇಳ್ಬೋದು. ಅದು ಯಾಕೆ ಏನಂದರೆ ನಿಗದಿತ ಅವಕಾಶ ಇರುವಂಥ ಕಾಮಗಾರಿಗಳನ್ನು ಹೇಗಿರಬೇಕು ಅದನ್ನು ಮಾಡಿಕೊಡುವಂಥದ್ದಾಗಬೇಕು ಅಂತ ಹೇಳೋದು ಇನ್ನೊಂದು ಎರಡನೇ ಉದ್ದೇಶ ಅಂದರೆ ಬಡವರ ಜೀವನೋಪಾಯಕ್ಕೆ ಪೂರಕವಾದ ಆಸ್ತಿಗಳ ಶಕ್ತಿ ಮಾಡಿಕೆ ಯೋಜನೆಯಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಂತ ಹೇಳ್ಬೋದು. ಅಂದರೆ ದಿವಸ ಬಡವರನ್ನ ಪಟ್ಟಿ ಮಾಡಿರ್ತಾರೆ, ಬಡವರನ್ನ ಒಂದು ಪಟ್ಟಿ ಮಾಡಬೇಕು. ಆ ಬಡವರ ಪಟ್ಟಿಯಲ್ಲಿ ಯಾರು ಮಾಡ್ತಾರೆ ಖಂಡಿಕೆ ಇರಲಿ ಬರುವಂಥದ್ದು. ಖಂಡಿಕೆ ಇರಲಿ ಯಾರು ಬಂದರೆ ಅವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಜನಾಂಗ, ಬುಡಕಟ್ಟು ಜನಾಂಗ, ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥದ್ದು, ಸಣ್ಣ ರೈತರು, ಇವರೆಲ್ಲ ಒಂದು ಪಟ್ಟಿ ಮಾಡಿ ಇವರು ಏನಾದರೂ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಇದ್ದರೆ ಆ ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗಕ್ಕೆ ಅವಕಾಶ ಇದ್ದರೆ ಅದನ್ನು ಕಲ್ಪಿಸಿಕೊಡ್ಬೇಕಂತ ಹೇಳ್ಬೋದು. ಅಂದರೆ ಬಡವರ ಜೀವನಕ್ಕೆ ಪೂರ್ವಭಾವಿ ಯೋಜನೆಗೆ ಅವಕಾಶ ಇದ್ದರೆ ಅದನ್ನು ಕಲ್ಪಿಸಿಕೊಡ್ಬೇಕಂತ ಎರಡನೇ ಉದ್ದೇಶ ಸ್ಪಷ್ಟವಾಗಿದೆ. ಇನ್ನೊಂದು ಸ್ವಯಂ ಪ್ರೇರಿತವಾಗಿ ಸಾಮಾಜಿಕವಾಗಿ ಮಾಡಬೇಕು. ಇದು ಮೂರನೇ ಉದ್ದೇಶ ಆಗುತ್ತೆ. ಅಂದರೆ ಆಕ್ಟಿವ್ ಪಾರ್ಟಿಸಿಪೇಷನ್ ಇರಬೇಕು. ಅಂದರೆ ನನ್ನ ಜಾಬ್ ಮಾಡಿಸಿದೆ, ನಾನೇ ಕೆಲಸ ಕೇಳಬಹುದು, ನಾನು ಕೆಲಸ ಕೇಳಿ ನಾನೇ ಮಾಡ್ಬೋದು. ಸ್ವಯಂ ಪ್ರೇರಿತವಾಗಿ ಸಾಮಾಜಿಕವಾಗಿ ಒಳಗೊಳ್ಬೇಕು ಅಂತ ಹೇಳ್ತಾರೆ. ಅದು ಮೂರನೇ ಒಂದು ಉದ್ದೇಶ. ಇನ್ನು ನಾಲ್ಕನೇ ಉದ್ದೇಶ ನಮ್ಮ ಪಂಚಾಯತ್ನ ವ್ಯವಸ್ಥೆ ಏನಿದೆ ಅದನ್ನ ಬಲಪಡಿಸಬೇಕು ಅಂತ ಹೇಳ್ತಾರೆ. ಅಂದರೆ ಪಂಚಾಯತ್ನ ವ್ಯವಸ್ಥೆ ಆಗುತ್ತೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಇರುವಷ್ಟು ಗ್ರಾಮ
ತಾಲೂಕು ಪಂಚಾಯತ್, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್. ಇದು ನಮ್ಮ 3 ಹಂತದ ಪಂಚಾಯತ್ ವ್ಯವಸ್ಥೆ. ಆ 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಬಲಪಡಿಸಬೇಕಂತ ನಾನು ಒಂದು ಸ್ಪಷ್ಟ ಹೇಳುವುದು. ಇದು ಸಾಮಾಜಿಕ ಪರಿಚಯ ಸೂಚನ ಕಾಯ್ದೆ 2011 ಸೂಚನ ಕಾಯ್ದೆ ಆಗಿದೆ. ಸೆಕ್ಷನ್ 17(2) ಬರುತ್ತೆ ಸಾಮಾಜಿಕ ಪರಿಚಯ. ಇಲ್ಲಿ ಏನಿದೆ ಅಂದರೆ ಒಂದಾಗಿ ಆಗಿರ್ತಕ್ಕಂಥ ಕಾಮಗಾರಿ ಗ್ರಾಮೀಣ ಮಟ್ಟದಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಿದ್ದಿಲ್ಲ ಅಂತ ನೋಡೋದು. ಮತ್ತೆ ಕಡದಲ್ಲಿ ಏನಾದರೂ ಲೋಪದೋಷ ಹೇಳಿದ್ರೆ ಅದನ್ನು ಸಹ ನೇರವಾಗಿ ಪರಸ್ಪರವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವುದು ಸಹ. ಇದಕ್ಕೂ ಸಹ ಸಭೆಗೆ ಇಲ್ಲ ಸಂಬಂಧಿಕರು ಯಾರು ಸೂಚಿಸಿರ್ತಾರೆ ಅವರು ಸಭೆಯ ಅಧ್ಯಕ್ಷರ ಮುಖಾಂತರವಾಗಿ ಆ ಸಭೆಯಲ್ಲಿ ಏನಿದೆ ಒಂದು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಎರಡು ನೋಡುವುದರಿಂದ ಪ್ರಯತ್ನ ಆಗಬೇಕಂತ ಈ ಒಂದು ಸಭೆಯ ಉದ್ದೇಶ ಇರುವಂಥದ್ದು ಅಂತ ಹೇಳ್ತಾ ಯೋಜನೆ ಕುರಿತಾಗಿ ತುರ್ತಾಗಿ ಯಥಾಸ್ಥವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ವಹಿಸಿದ್ದೇನೆ. ಥ್ಯಾಂಕ್ ಯು ರುಣ. ಮತ್ತೆ ಇಲ್ಲೂ ಸಹ ಕೇಂದ್ರ ಸರ್ಕಾರದ 66 ಯೋಜನೆಗಳಿವೆ. 66 ಯೋಜನೆಗಳಲ್ಲಿ ಸಹ ಸಮಗ್ರ ಶಿಕ್ಷಣ ಯೋಜನೆ ಈ ಸಹ ನೀವು ಕೇಳಿರ್ತೀರ. ಸಮಗ್ರ ಶಿಕ್ಷಣ ಯೋಜನೆ ಶಿಕ್ಷಣ ಮಟ್ಟಕ್ಕೆ ಶಿಕ್ಷಣದ ಏನಿದೆ ಶಿಕ್ಷಣ ಇಲಾಖೆ ವತಿಯಿಂದ ಆಗಿರೋದು ಸಮಗ್ರ ಶಿಕ್ಷಣ ಯೋಜನೆ. ಅದು ಸಹ ಆಡಿಟ್ ಕೊಟ್ಟಿರೋದು. ಇದು ಸಹ ಒಂದು ಬಡಪ ಸ್ಕೂಲ್, ಒಂದು ಎಣ್ಣೆ ಮಿಡಲ್ ಸ್ಕೂಲ್, 2 ಸ್ಕೂಲನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಸ್ಕೂಲಿಗೆ ನಮ್ಮ ಈ ಬಡಪ ಗ್ರಾಮ ಪಂಚಾಯತ್ಗೆ 2 ಸ್ಕೂಲನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. 2 ಸ್ಕೂಲನ್ನು ಸಹ ನಾವು ಪೋಷಕರ ಸಭೆಯನ್ನು ಮಾಡಿ ಅದರ ನಿರ್ಣಯ ಏನಿದೆ ಅದರ ನಿರ್ಣಯಕ್ಕೆ ಸರ್ಕಾರ ಮಟ್ಟಕ್ಕೆ ಸಲ್ಲಿಸಿ ಆಗಿರೋದಾಗಿದೆ. ಅಂದರೆ ನಮ್ಮ ಸರ್ಕಾರಿ ಶಾಲೆ ಉಳಿಬೇಕಾ ಬೇಡವಾ ಹೇಗಾಗಬೇಕು ಅಂತ ಉದ್ದೇಶಕ್ಕೋಸ್ಕರ ಅಲ್ಲಿ ಒಂದು ಪೋಷಕರ ಸಭೆ ಮಾಡುವುದು. ಅದು ಸಹ ಏನಿದೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಯಿಂದ ಕ್ಯಾಲೆಂಡರ್ ಬಂದಿರುತ್ತೆ. ಆ ಕ್ಯಾಲೆಂಡರ್ ಬಂದರೆ ಅವಾಗೆ ಮಾಡುವುದು. ಆ ಕ್ಯಾಲೆಂಡರ್ ಮುಖಾಂತರವಾಗಿ 2 ಸ್ಕೂಲ್ ಏನಿದೆ ಎಣ್ಣೆ ಮತ್ತು ಮತ್ತು 2 ಸ್ಕೂಲಿಗೂ ಸಹ ಪೋಷಕರ ಸಭೆಯನ್ನು ನಾವು ಮಾಡಿರ್ತೇವೆ. ಅದು ಸಹ ಏನು ಕಂಡುಕೊಂಡಿರ್ತಕ್ಕಂಥ ಮಹಿಳೆ ಅದು ಪೋಷಕರ ಮುಂದೆ ಅದನ್ನು ಮಂಡನೆ ಮಾಡಿ ಅದೇ ಅನುಮೋದನೆಯನ್ನು ಸಭೆ ಮುಖಾಂತರವಾಗಿ ತಗೊಂಡು ಅದು ಸರ್ಕಾರ ಮಾಡಿ ವರದಿ ಮಾಡಿರುವುದು. ಇದು ಸಹ ಕೇಂದ್ರ ಸರ್ಕಾರ ಇನ್ನೊಂದು ಯೋಜನೆ ಒಂದಿದೆ 15 ಹಣಕಾಸು. ಇದು ಸಹ ಆಡಿಟಿಂಗ್ ಇರುವಂಥದ್ದು. ಅಂದರೆ ಸಾಮಾಜಿಕ ಪರಿಣಾಮ ಒಳಪಡಿಸಿ ಇದೆಲ್ಲ ಏನಾದರೂ ಒಂದು ಬೇಡಿಕೆಯನ್ನು ಸಹ ಪಾರ್ಶ್ವವಾಗಿ ಮಂಡಿಸುವಂಥ ಸಭಾ ಮುಖಾಂತರ ಮಂಡಿಸುವಂಥದ್ದಾಗಿದೆ. ಇದು ಸಹ 128 ಉದ್ಯೋಗಕ್ಕೆ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳಿವೆ. ಎಲ್ಲ ಕಾಮಗಾರಿಗಳನ್ನು ಹೇಳಬೇಕು ಅಥವಾ ಟೋಟಲ್ ಆಗಿ ಹೇಳಿ ನಾನು ಹೇಳಿದೆ 1/4/23ರಿಂದ 31/3/24 ಅಂದರೆ ಹಿಂದಿನ ಅಂದರೆ ಈಗ 11 ತಿಂಗಳಾಗಿ ಒಂದು ಪೇಮೆಂಟ್ ಆಯಿತು. ಅದನ್ನು ಎಲ್ಲ ಕಾಮಗಾರಿಗಳ ವಿವರ ಬೇಕಾದರೂ ಟೋಟಲ್ ಆಗಿ ಹೇಳಿದ್ರೆ ಸಾಕು. ನಿಮ್ಮಂತ ಕೇಳ್ಬೋದು ಹೇಳ್ಬೇಕು ಸರ್ ಅದು ಟೋಟಲ್ ಕೇಳಿದ್ರೆ ಸಾಕು ಅಲ್ಲ. ಬೇಕಾದ್ರೆ ಕೇಳಿ ನಾನು ಹೇಳ್ತೇನೆ, ಅದಕ್ಕಿಲ್ಲ ಇಲ್ಲ ಅಂತ ಹೇಳಲ್ಲ. ಬೇಕಾದ್ರೆ ನೀವು ಕೇಳಿ ನಾನು ಹೇಳ್ತೇನೆ. ಅದಕ್ಕೆ ನನ್ನದು ಫಲಂಗಳು ಸರ್ 128 288 ಫಲಂಗಳು ಬೆನಿಫಿಷಿಯರಿ ಇದ್ದಾರೆ. ಅದರಲ್ಲಿ ಬಂದಿರುವುದು ಕೇವಲ 15 ಜನ ಮಾತ್ರ. ಅದಕ್ಕೆ ನಾನು ಕೇಳಿದ್ದು ಬೇಕಾದ್ರೆ ಸರ್ ನಾನು ಕಷ್ಟ ಆಗ್ತದೆ ಅವರಿಗೆ ಟೋಟಲ್ ಆಗಿ ಹೇಳ್ಬೇಕಾಗ್ತದೆ. ಅಲ್ಲ ಅದು ಟೋಟಲ್ ಆಗಿ ಕಾಮಗಾರಿ ಪಟ್ಟಿ ಲೆಕ್ಕ ಕೊಡ್ತೇವೆ ಎಲ್ಲ ಓದಿ ಬೇಕಾದ್ರೆ ಹೇಳ್ತೇನೆ. ಹೇಗೆ ನಿಮ್ಗೆ ಹೇಗೆ ಅನಿಸುತ್ತೆ ಓದಿ ಹೇಳ್ಬೇಕಾ? ನೀವು ಮಾತಾಡಿದ್ರು ಮಾತಾಡ್ತಾರೆ ನಾನು ಮಾತಾಡಿದ್ರು ಹೇಗೆ ಬೇಕಾಗುತ್ತೆ ಅಥವಾ ಟೋಟಲ್ ಆಗಿ ಹೇಳಿದ್ರೆ ಸಾಕು? ಅಲ್ಲ ಸರ್ ಟೋಟಲ್ ಆಗಿ ಬೆನಿಫಿಷಿಯರಿ ಇರುವಂಥದ್ದು 228 ಜನ ಇದ್ದಾರೆ. ಅದರಲ್ಲಿ ಕಾಮಗಾರಿ ಆಗಿರೋದು 128. ಕಾಮಗಾರಿ ಇವೆರನ್ನ ನಮ್ಮ ಕಾಮಗಾರಿ ಒಂದ್ಸರಿ ಓದಿ ಹೇಳ್ತಾರೆ ಎಷ್ಟು ಕಾಮಗಾರಿ ಆಗಿದೆ, ಆ ಕಾಮಗಾರಿ ಎಷ್ಟು ಪೇಮೆಂಟ್ ಆಗಿದೆ, ಎಷ್ಟಾಗಿದೆ, ಸಾಮಾನ್ಯ ಎಷ್ಟಾಗಿದೆ ಅದನ್ನು ಒಂದ್ಸರಿ ಓದಿ ನಮಸ್ಕಾರಕ್ಕೆ ಮೇಡಮ್ ನಮ್ಮಲ್ಲಿ ಕೇಳ್ಕೊಡ್ತೀವಿ. ಹೌದು ಗೊತ್ತಾಗಿದೆ. ಮೆಟೀರಿಯಲ್ 97,94, 1,01,64 ನಡಿ
ರೂಪಾಯಿ. ಧರ್ಮಲತಾ ನಾಯಡಪ್ಪ ಗೌಡ ನರಿಯಂಗ ಕೆಜಿ 5 ಜಮೀನಿನಲ್ಲಿ ಅಡಿಕೆ 26,744 ರೂಪಾಯಿ. ಕೃಷ್ಣಪ್ಪಗೌಡ ಶಿವಪ್ಪಗೌಡ ಹತ್ತಾಡಿ ಕೆಜಿ 5 ಜಮೀನಿನಲ್ಲಿ ಅಡಿಕೆ ಕೃಷಿ 8,748. ಲಲಿತಾ ಈಶ್ವರಗೌಡ ಕಲ್ಲೇರಿ ಇವರ ಬಾವಿ ರಚನೆ 36,024 ರೂಪಾಯಿ. ವಿಶ್ವನಾಥ ಸೀತಾರಾಮಗೌಡ ಕಾಯಂಪಾಡಿ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 24,016 ರೂಪಾಯಿ. ಗೋಪಾಲಕೃಷ್ಣಗೌಡ ದರಖಾಸ್ತು ಬಲ್ಪ ಇವರ ಜಮೀನಿನಲ್ಲಿ ಬಾವಿ ರಚನೆ 56,826 ರೂಪಾಯಿ. ಲೋಕನಾಥ ದುಡ್ಡಪ್ಪಗೌಡ ಇವರ ಜಮೀನಿನಲ್ಲಿ ಬಾವಿ ರಚನೆ 56,924 ರೂಪಾಯಿ. ಉಮೇಶ್ ಪೂಜಾರಿ ಗುಡೆಂಗಿ ಬಲ್ಪ ಇವರ ಜಮೀನಿನಲ್ಲಿ ತೆರೆದ ಬಾವಿ 56,924 ರೂಪಾಯಿ. ಭಾಸ್ಕರಗೌಡ ಲಿಂಗಪ್ಪಗೌಡ ಇವರ ಜಮೀನಿನಲ್ಲಿ ತೆರೆದ ಬಾವಿ 83,934 ರೂಪಾಯಿ. ಕುಶಾಲಪ್ಪಗೌಡ ಇವರ ಜಮೀನಿನಲ್ಲಿ ತೆರೆದ ಬಾವಿ 26,544 ರೂಪಾಯಿ. ಜಾನಕಿ ರಮೇಶ್ ಗೌಡ ಇವರ ಜಮೀನಿನಲ್ಲಿ ಮನೆ ರಚನೆ 27,760 ರೂಪಾಯಿ. ಲಲಿತಾ ಮೇಲಪ್ಪ ಮೂಲ್ಯ ಇವರ ಜಮೀನಿನಲ್ಲಿ ಮನೆ ರಚನೆ 11,692. ಮುತ್ತಮ್ಮ ಬಾಬುಗೌಡ ಸಂಪಿಯಾಡಿ ಇವರ ಜಮೀನಿನಲ್ಲಿ ಮನೆ ರಚನೆ 27,592. ದೇವಕಿ ವಾಸುದೇವಗೌಡ ಕಾಂಜಿ ಇವರ ಮನೆಯಲ್ಲಿ ಮನೆ ರಚನೆ 27,992 ರೂಪಾಯಿ. ಜಯಂತಿ ಪದ್ಮನಾಭ ಇವರ ಮನೆ ರಚನೆ 27,760 ರೂಪಾಯಿ. ಲೀಲಾವತಿ ವಿಶ್ವನಾಥ ರೈ ಪಾದೆ ಇವರ ಜಮೀನಿನಲ್ಲಿ ಮನೆ ರಚನೆ 20,344 ರೂಪಾಯಿ. ಪ್ರೇಮಲತಾ ಬಾಲಕೃಷ್ಣಗೌಡ ಕಾರ್ಗ ಇವರ ಜಮೀನಿನಲ್ಲಿ ಮನೆ ರಚನೆ 27,612. ವಿಮಲಾ ತುಕಾರಾಮಗೌಡ ಕೋಡಿ ಇವರ ಮನೆಯಲ್ಲಿ ಮನೆ ರಚನೆ 27,760 ರೂಪಾಯಿ. ನಳಿನಿ ಹೊನ್ನಪ್ಪಗೌಡ ನೀಲಜರಿ ಇವರ ಮನೆ ರಚನೆ 27,760 ರೂಪಾಯಿ. ಕಮಲಾ ವೀರಪ್ಪಗೌಡ ಅಗೋಳಿಬೈಲು ಮನೆ ರಚನೆ 27,690 ರೂಪಾಯಿ. ನಯನಾ ಶಿವಪ್ಪಗೌಡ ಕಂಕಲ್ ಇವರ ಜಮೀನಿನಲ್ಲಿ ಮನೆ ರಚನೆ 27,612. ಕುಸುಮ ಕೇಶವಗೌಡ ಕೆರಕೋಡಿ ಇವರ ಜಮೀನಿನಲ್ಲಿ ಮನೆ ರಚನೆ 27,612. ಕುಸುಮಾವತಿ ಮೋನಪ್ಪಗೌಡ ಹೊರಪಣೆ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 60,618. ವೆಂಕಪ್ಪಗೌಡ ಪರಮೇಶ್ವರಗೌಡ ಕಾಯಂಪಾಡಿ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 25,280. ರಾಮಕೃಷ್ಣ ವಾಡ್ಯಪ್ಪ ಗೌಡ ಕೋಡಿ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 61,250. ದೇವಿಚಂದ್ರ ಧರ್ಮಪಾಲ ಗೌಡ ಹೊರಪಣೆ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 60,606. ವಿಠಲದಾಸ ದೊಡ್ಡನಗೌಡ ಪಡೋಡಿ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 56,248. ರಾಜೀವ್ಗೌಡ ಬಾಲಪ್ಪಗೌಡ ಕಣ್ಕಲ್ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 30,968. ಅಣ್ಣು ಪೂಜಾರಿ ಫಕೀರ ಪೂಜಾರಿ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 50,190. ವಸಂತಿ ಶಿವರಪ್ಪಗೌಡ ಆಗಡ್ಕ ಇವರ ಅಡಿಕೆ ಕೃಷಿ 38,814. ಲಕ್ಷ್ಮೀ ಸುಬ್ಬಾಜಿಲ ಸಂಪ್ಯಾಡಿ ಇವರ ಜಮೀನಿನಲ್ಲಿ ವಸತಿ 27,760 ರೂಪಾಯಿ. ಗಿರಿಜಾ ಗಣೇಶ್ ಮುಗೇರ ಇವರ ಜಮೀನಿನಲ್ಲಿ ವಸತಿ 16,836. ನೀಲಮ್ಮ ದುರ್ಗಪ್ಪ ಅಜಿಲ ಸಂಪ್ಯಾಡಿ ಇವರ ಜಮೀನಿನಲ್ಲಿ ಮನೆ ರಚನೆ 27,760. ಧರ್ಮಾವತಿ ಶೇಷಪ್ಪ ನಾಯ್ಕ ಜಾಂಟಿ ಕಾಪು ಇವರ ಜಮೀನಿನಲ್ಲಿ ಮನೆ ರಚನೆ 27,760. ಕಮಲ ಐತ ಮುಗೇರ ಪಾದೆ ಇವರ ಜಮೀನಿನಲ್ಲಿ ಮನೆ ರಚನೆ 27,760. ಯಮುನಾ ಬಾಲಕೃಷ್ಣ ಮುಗೇರ ಕಣ್ಕಲ್ ಇವರ ಜಮೀನಿನಲ್ಲಿ ಮನೆ ರಚನೆ 27,802. ವೀರಮ್ಮ ಈಶ್ವರಗೌಡ ಬೇಕನಡ್ಕ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 44,502. ಪದ್ಮಾವತಿ ಪುಟ್ಟನಗೌಡ ಕಲ್ಲೇರಿ ಇವರ ಜಮೀನಿನಲ್ಲಿ ತೆರೆದ ಬಾವಿ ರಚನೆ 78,836. ಸತೀಶ್ ಕುಮಾರ್ ಕೃಷ್ಣಪ್ಪಗೌಡ ಕೆರೆಯಡ್ಕ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 54,663. ಲಿಂಗಪ್ಪಗೌಡ ಬಾಬುಗೌಡ ಅಗೋಳಿಬೈಲು ಇವರ ಅಡಿಕೆ ಕೃಷಿ 15,190. ಸುಂದರಗೌಡ ನಾಗಪ್ಪಗೌಡ ಸಂಪಿಯಾಡಿ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 45,472. ಭಾಸ್ಕರ ರೈ ರಾಮಣ್ಣ ರೈ ಐನಡ್ಕ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 30,968. ಚಿನ್ನಪ್ಪ ಪೂಜಾರಿ ಶಾಂತಪ್ಪ ಪೂಜಾರಿ ಹೊರಪಣೆ ಅಡಿಕೆ ಕೃಷಿ 31,911. ಸರೋಜಿನಿ ಕೊಳಂಬೆ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 46,109. ಮುರಳೀಧರ ಮೇನಪ್ಪಗೌಡ ನಾಗೂರು ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 27,120. ನಾಗಸುಬ್ರಹ್ಮಣ್ಯಪ್ಪ ಜೇಡೋಣಿ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 24,087. ವೀರಪ್ಪಗೌಡ ಲಕ್ಷ್ಮೇಗೌಡ ಕಾಯಂಪಾಡಿ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 11,728. ಸತೀಶ್ ಗೌಡ ಕಾಳಮಜ್ಜಲು ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 16,700.
ಗಣಪಯ್ಯ ಗೌಡ ಇವರ ಜಮೀನಿನಲ್ಲಿ ದನದಹಟ್ಟಿ 17,064, ನಾರಾಯಣ ಮಡಿವಾಳ ಹೊರತಪ್ಪ ಮಡಿವಾಳ ಸಂಪಿಯಡಿ ಇವರ ಜಮೀನಿನಲ್ಲಿ ಹಟ್ಟಿ 5,484, ದೇವಣ್ಣ ಶೇಷಗೌಡ ಕಟ್ಟಕೋಡಿ ಮನೆ ಇವರ ಜಮೀನಿನಲ್ಲಿ ಹಟ್ಟಿ ರಚನೆ 55,251, ಗಿರಿಜಾ ಸುಂದರಗೌಡ ಇವರ ಜಮೀನಿನಲ್ಲಿ ದನದಹಟ್ಟಿ 17,064, ಲೋಕೇಶ್ವರ ಸುಬ್ರಾಯಗೌಡ ಕಣ್ಕರ್ ಇವರ ಜಮೀನಿನಲ್ಲಿ ದನದಹಟ್ಟಿ 13,272, ಪ್ರಶಾಂತ್ ಮುತ್ತಪ್ಪಗೌಡ ಅರ್ಜುಡಿ ಇವರ ಜಮೀನಿನಲ್ಲಿ ತೆರೆದ ಬಾವಿ 30,968, ಮಾಧವ ಚೌಹಾಣ್ ನೇಲ್ಯಡ್ಕ ಇವರ ಜಮೀನಿನಲ್ಲಿ ತೆರೆದ ಬಾವಿ 8,748, ಹೊನ್ನಪ್ಪ ಗಂಗಯ್ಯಗೌಡ ಕೆರೆಕೋಡಿ ಇವರ ಜಮೀನಿನಲ್ಲಿ ದನದಹಟ್ಟಿ 17,064, ಸೀತಾರಾಮ ದಾಸಪ್ಪಗೌಡ ಎಣ್ಣೆ ಮಜ್ಜರ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 30,968, ಲಲಿತಾ ಈಶ್ವರಗೌಡ ಕಲ್ಲೇರಿ ಇವರ ಜಮೀನಿನಲ್ಲಿ ತೆರೆದ ಬಾವಿ 8,216, ವಿಶ್ವನಾಥ ಕರಿಯಪ್ಪರೈ ಅರ್ಕುಡಿ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 28,756, ಜಗನ್ನಾಥಗೌಡ ಪರಮೇಶ್ವರಗೌಡ ಮುಂಜತ್ತಾಡಿ ಇವರ ಜಮೀನಿನಲ್ಲಿ ದನದಹಟ್ಟಿ 17,064, ಕರುಣಾಕರ ಕಾಂಜ ಇವರ ಜಮೀನಿನಲ್ಲಿ ಪೌಷ್ಟಿಕ ಕೈತೋಟ 2,212, ಹರೀಶ್ ನಾಯ್ಕ್ ಇವರ ಜಮೀನಿನಲ್ಲಿ ಪೌಷ್ಟಿಕ ತೋಟ 2,212, ಪ್ರೇಮಾವತಿ ಯುವರಾಜ ಕಣ್ಕರ್ ಇವರ ಜಮೀನಿನಲ್ಲಿ ಪೌಷ್ಟಿಕ 2,212, ಜಯಲಕ್ಷ್ಮಿ ಲೋಹಯ್ಯ ಅತ್ತಾಜೆ ಪೌಷ್ಟಿಕ ತೋಟ 2,212, ಪವನ್ ಕುಮಾರ್ ವಾಮನಗೌಡ ಇವರ ಜಮೀನಿನಲ್ಲಿ ದನದಹಟ್ಟಿ 12,064, ಆಪ್ತಿ ಮೋನು ಪೂಜಾರಿ ಇವರ ಜಮೀನಿನಲ್ಲಿ ಮನೆ ರಚನೆ 27,808, ಚಿನ್ನಮ್ಮ ಮುಟ್ಟನಗೌಡ ಇವರ ಜಮೀನಿನಲ್ಲಿ ಮನೆ ರಚನೆ 27,808, ದೇವಕಿ ವಸಂತಗೌಡ ಕುಂಜತ್ತಾಡಿ ಜಮೀನಿನಲ್ಲಿ ಮನೆ ರಚನೆ 27,808, ಶೇಷಮ್ಮ ಪರಮೇಶ್ವರ ಆಚಾರಿ ಬೇರಳಕಟ್ಟೆ ಇವರ ಜಮೀನಿನಲ್ಲಿ ಮನೆ ರಚನೆ 27,808, ಗೀತಾ ನಿಂಗಪ್ಪಗೌಡ ಕೆಮ್ಮಟ ಇವರ ಜಮೀನಿನಲ್ಲಿ ಮನೆ ರಚನೆ 27,808, ಮೋಹಿನಿ ಸುಬ್ರಹ್ಮಣ್ಯ ಮೇದಿಗುಡ್ಡ ಇವರ ಜಮೀನಿನಲ್ಲಿ ಮನೆ ರಚನೆ 27,808, ಜಯಲಕ್ಷ್ಮಿ ಗಣೇಶ್ ಕೊಟ್ಟಾರಿ ಇವರ ಜಮೀನಿನಲ್ಲಿ ಮನೆ ರಚನೆ 27,808, ಪಾರ್ವತಿ ಗೋಪಾಲಕೃಷ್ಣ ಕಾಪುಮುಳ್ಳೆ ಇವರ ಜಮೀನಿನಲ್ಲಿ ವಜ್ರಹುಟ್ಟಿ 8,532, ಪುಷ್ಪಾವತಿ ಪೂಜಾಕೇರ ಕೊನ್ನಡ್ಕ ಇವರ ಜಮೀನಿನಲ್ಲಿ ಮನೆ ರಚನೆ 27,808, ಶೋಭಾವತಿ ಅರುಣಾ ಕಗೋಳಿಬೈಲು ಇವರ ಜಮೀನಿನಲ್ಲಿ ಮನೆ ರಚನೆ 8,848, ಶಂಕರಿ ಸುಂದರಪೇರ ಕೊನ್ಯಡ್ಕ ಇವರ ಜಮೀನಿನಲ್ಲಿ ಮನೆ ರಚನೆ 19,592, ಶೇಷಮ್ಮ ಚಿನ್ನಪ್ಪ ಅಜಿಲ ಸಂಪ್ಯಾಡಿ ಇವರ ಜಮೀನಿನಲ್ಲಿ ಮನೆ ರಚನೆ 16,432, ಸಾವಿತ್ರಿ ನಾಗೇಶನಾಯಣಿ ಗೆಜ್ಜೆ ಇವರ ಜಮೀನಿನಲ್ಲಿ ಮನೆ ರಚನೆ 27,808, ಸದಾಶಿವ ಗುಡ್ಡಪ್ಪಗೌಡ ಎಣ್ಣೆ ಮಜಲು ಇವರ ಜಮೀನಿನಲ್ಲಿ ದನದಹಟ್ಟಿ 10,744, ಬಾರಿಜರೈ ಸುಂದರರೈ ಪಟ್ಟತ್ತಾರ ಮನೆ ಇವರ ಜಮೀನಿನಲ್ಲಿ ದನದಹಟ್ಟಿ 17,064, ರಾಮಚಂದ್ರ ತುಷಾರಪ್ಪ ಕಲ್ಲೇರಿ ದನದಹಟ್ಟಿ 17,064, ಶಿವರಾಮಗೌಡ ಮೋನಪ್ಪ ಎಣ್ಣೆ ಮಜಲು ದನದಹಟ್ಟಿ 46,539, ಶೇಖರ್ ಪೂಜಾರಿ ಕಾಂತಪ್ಪ ಪೂಜಾರಿ ಮುಪ್ಪಾಳೆ ಇವರ ಜಮೀನಿನಲ್ಲಿ ಬಾವಿ ರಚನೆ 26,544, ಪದ್ಮಾ ಚೋಮಯಾನೆ ಮಾಧವ ಮುಗೇರ ನೀರಜರಿ ಬಾವಿ ರಚನೆ 57,512, ನೇತ್ರಾವತಿ ಕುಟಪ್ಪಗೌಡ ಕಾಂಜಿ ಇವರ ಜಮೀನಿನಲ್ಲಿ ಮನೆ ರಚನೆ 27,808, ಗೌರಮ್ಮ ದಶರಥ ಕಾರ್ತೆ ಇವರ ಜಮೀನಿನಲ್ಲಿ ಮನೆ ರಚನೆ 27,808, ಮಾಲಿನಿ ಮೋಹನ ಎಂ ನೆದುಮನೆ ಕಾಜಿಬೆಟ್ಟು ಇವರ ಜಮೀನಿನಲ್ಲಿ ಬಾವಿ ರಚನೆ 53,088, ದೇವರಾಜ ಶೇಷಪ್ಪಗೌಡ ಕೊಟ್ಟಾರಿ ಇವರ ಜಮೀನಿನಲ್ಲಿ ಬಾವಿ ರಚನೆ 1,04,344, ನಾಗೇಶ ಕೊರಕೊಪ್ಪ ಮಡಿವಾಳ ಸಂಪಿಯಡಿಗಳಲ್ಲಿ ತೆರೆದ ಬಾವಿ 74,576, ಜನಾರ್ದನ ಇಯ್ಯನಗೌಡ ದೊಡ್ಡಮನೆ ಜಮೀನಿನಲ್ಲಿ ಅಡಿಕೆ ಕೃಷಿ 30,968, ಭವಾನಿ ಚೂಡಪ್ಪಗೌಡ ಕಟ್ಟ ಜಮೀನಿನಲ್ಲಿ ತೆರೆದ ಬಾವಿ 30,968, ಶ್ರೀವಂಶ ಎಂಪಿ ಕಾಂತಿ ಇವರ ಜಮೀನಿನಲ್ಲಿ ಬಾವಿ ರಚನೆ 11,116, ದೇವದಾಸ ಮಾಣಿಯಾಣಿ ಕಲ್ಲೇರಿ ಇವರ ಜಮೀನಿನಲ್ಲಿ ದನದಹಟ್ಟಿ 52,390, ಅಮಿತಾ ಭರತ್ ಕೊಳಂಬೆ ಇವರ ಜಮೀನಿನಲ್ಲಿ ದನದಹಟ್ಟಿ 17,380, ಶೇಖರ ಶೆಟ್ಟಿ ಪಾದೆ ಇವರ ಜಮೀನಿನಲ್ಲಿ ಕೋಳಿಶೆಟ್ಟು 43,680, ತಿಮ್ಮಪ್ಪಗೌಡ ನಾಗಪ್ಪಗೌಡ ಇವರ ಜಮೀನಿನಲ್ಲಿ ಬಾವಿ ರಚನೆ 30,968, ವಸಂತ ಲಿಂಗಪ್ಪಗೌಡ ನಲಗುಂಡಿ ಇವರ ಜಮೀನಿನಲ್ಲಿ ಬಾವಿ ರಚನೆ 13,272, ಪವನ್ ತಿಮ್ಮಪ್ಪಗೌಡ ಕಳ್ಳತರ್ಕ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ 51,508, ಬಲ್ಪ ಗ್ರಾಮದ ಮುಂಜತ್ತಾಡಿ ನಾಗೂರು ರಸ್ತೆ ಮುಂಜತ್ತಾಡಿ ಎಂಬಲ್ಲಿ ರಸ್ತೆ ಕಾಂಕ್ರೀಟೀಕರಣ
15,924, ಸಾಮಾನ್ಯ ವೆಚ್ಚ 1,71,989, ಒಟ್ಟು 1,87,913. ಬಲ್ಪ ಹಿರಿಯ ಪ್ರಾಥಮಿಕ ಶಾಲೆ ಇದರ ಆವರಣದಲ್ಲಿ ದ್ರವ ತ್ಯಾಜ್ಯ ನಿರ್ವಹಣಾ ಗುಂಡಿ 4,424. ಬಲ್ಪ ಗ್ರಾಮದ ಹಾಲು ಉತ್ಪಾದಕ ಸಂಘದ ಕಚೇರಿ ಬಳಿ ಕೊಳವೆ ಬಾವಿಗೆ ಜಲ ಮರುಪೂರಣ ಕಾಮಗಾರಿ 15,168. ಚೆನ್ನಪ್ಪಗೌಡ ಚರ್ಮಣ್ಣಗೌಡ ಇವರ ಜಮೀನಿನಲ್ಲಿ ತೆರೆದ ಬಾವಿ 1,07,203. ಅನ್ನುಗೌಡ ಶೇಷಪ್ಪಗೌಡ ಬಟ್ಟಕೋಡಿ ಜಮೀನಿನಲ್ಲಿ ಬಚ್ಚಲಗುಂಡಿ ರಚನೆ 15,632. ಬಲ್ಪ ಗ್ರಾಮದ ಲಕ್ಷ್ಮಣಗೌಡ ಸೋಮಣ್ಣಗೌಡ ಕೊಟ್ಟಾರಿ ಜಮೀನಿನಲ್ಲಿ ಬಚ್ಚಲಗುಂಡಿ 16,307. ನಡಿನಿ ತಿಮ್ಮಪ್ಪಗೌಡ ಇವರ ಜಮೀನಿನಲ್ಲಿ ಬಚ್ಚಲಗುಂಡಿ 16,307. ತೋಟಗಾರಿಕೆ ಇಲಾಖೆಗೆ ಅನುಷ್ಠಾನ ಮಾಡಿದ ಕಾಮಗಾರಿಗಳು: ಸುಂದರ ವೀರಪ್ಪಗೌಡ ಇವರ ಜಮೀನಿನಲ್ಲಿ ತೋಟಗಾರಿಕಾ ಇಲಾಖೆಯ ಅಡಿಕೆ ಕೃಷಿ 24,964. ವಾರಿಜ ಕುಶಾಲಪ್ಪಗೌಡ ಕಾಯಂಬಾಡಿ ಇವರದ್ದು 14,220. ಬಹುಮಾನ ವಿಜೇತರು ಅಷ್ಟು ಕಾಮಗಾರಿಗಳ ಬಗ್ಗೆ ಹೇಳಿದ್ರು. ನಾನು ಮಾತಾಡ್ಬೋದಿದ್ದೆ, ಬೇಡ ನಾನು ಇಲ್ಲಿ ಮಾತಾಡ್ತೇನೆ. ಅಷ್ಟು ಕಾಮಗಾರಿ ಇವರು ಹೇಳಿದೆ. ಇದನ್ನು ಸಹ ನಾವು ಕಾಮಗಾರಿ ಕಡಪ ಪರಿಶೀಲನೆ ಮತ್ತು ಕಾಮಗಾರಿ ಸ್ಥಳ ಭೇಟಿಯಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥ ಅಂಶದೊಳಗೆ ನೇಮ್ ಬೋರ್ಡ್ಸ್ ಅನ್ನು ಹೇಳ್ತೇವೆ. ನೇಮ್ ಬೋರ್ಡ್ಸ್ ಯಾಕೆ ಹೇಳ್ತಾರೆ ಅಂತಂದರೆ ಆ್ಯಕ್ಟ್ ಇದೆ, ಅದೇ ಅಧಿನಿಯಮ ಆ್ಯಕ್ಟ್ ಅಂತ ನಾನು ಹೇಳಿದೆ. ನರೇಗಾ ಆ್ಯಕ್ಟ್ ಇದೆ. ಆ್ಯಕ್ಟ್ ಪ್ರಕಾರವಾಗಿ 7.10.1 ಬರುತ್ತೆ. ಆ್ಯಕ್ಟಲ್ಲಿ ಪ್ರಕರಣ 7.10.1 ಮಾಹಿತಿ ಕೂಡ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು ಅಂತ ಹೇಳ್ತೀವಿ. ಆ 7.10 ಯಾಕೆ ಅಳವಡಿಕೆ ಮಾಡಬೇಕಂತ ಹೇಳಿದ್ರೆ, ಇವತ್ತು ನಾನೊಂದು ಹಟ್ಟಿ ಅಥವಾ ಬಾವಿಯೋ ಅಥವಾ ಅಡಿಕೆ ಗಿಡ ಏನು ನಾಟಿ ಮಾಡಿದ್ರೆ, ಇವತ್ತು ನಾನು ನೇಮ್ ಬೋರ್ಡ್ಸ್ ಹಾಕಿದ್ರೆ ಪಕ್ಕದ ಮನೆಯವರು ಡಿಮಾಂಡ್ ಮಾಡಿ ಕೆಲಸ ಕೇಳಿ ಗ್ರಾಮ ಪಂಚಾಯತಿಗೆ ಬರಬೇಕು ಅಂತ ಹೇಳ್ಬೋದು. ಆ ಉದ್ದೇಶ ಅಂದರೆ ಡಿಮಾಂಡ್ ಓರಿಯೆಂಟೇಷನ್ ಇರಬೇಕಂತ ಉದ್ದೇಶ ಹೇಳುದು. ಹಾಗಾಗಿ ಆ ಡಿಮಾಂಡ್ ಓರಿಯೆಂಟೇಷನ್ ಗ್ರಾಮ ಪಂಚಾಯತಿಯಿಂದ ಯಾರು ಬೆನಿಫಿಷರಿ ಇದ್ರೆ ಅವರಿಂದ ಪ್ರಚಾರ ಆಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು. ಆ ರೀತಿ ಅವ್ರಿಗೆ ಡಿಮಾಂಡ್ ಆಗುವಂಥದ್ದಾಗಬೇಕು ಅಂತ ಹೇಳುವಂಥ ಉದ್ದೇಶ. ಹಾಗಾಗಿ ಇದು ಸಹ ನೇಮ್ ಬೋರ್ಡ್ಸ್ ಕೆಲವೊಂದು ಕಾಮಗಾರಿಗಳು ಇಲ್ಲೇ ಇರುವುದು ನಾವು ಪಡ್ಕೊಂಡಿರುವಂಥ ಇದೆ. ಅದು ಸಹ ಮುಂದಿನ ದಿನಗಳಲ್ಲಿ ಅದನ್ನು ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು. ಅಳವಡಿಕೆ ಮಾಡೋದ್ರ ನಿಟ್ಟಿನಲ್ಲಿ ಆ ಪ್ರಯತ್ನ ಆಗಲಿ ಅಂತ ಹೇಳಬೇಕು. ಇದು ಸಹ ಕೆಲವೊಂದು ಕಾಮಗಾರಿ ಕಡತಕ್ಕೆ ಅದು ಸಹ ಕಡತಗಳ ನಿರ್ವಹಣೆ ಯಾವ ರೀತಿ ಇದೆ ಅಂತಂದರೆ, ಕೆಲವೊಂದು ಅಡಕ ಪುಸ್ತಕದಲ್ಲಿ ನಮ್ಮ ಕುಡಿಯೋಸರಿಗೂ ಮತ್ತು ಅಧ್ಯಕ್ಷರು ಸಿಗ್ನೇಚರ್ ಇಲ್ಲ, ಅದು ಮಾಡ್ತಾರೆ ಅಂತ ಹೇಳಿದ್ರು, ಅದು ಮಾಡುವ ನಿಟ್ಟಿಲ್ಲ ಆಗಲಿದ್ದಾರೆ. ಯಾಕಂದರೆ ಇದು ಮತ್ತೆ CNDG ಮತ್ತು ಸ್ಟೇಟಿಂದ ಅಥವಾ ಬೇರೆ ಔಟ್ಲೆಟ್ ಬಂದರೆ ಈಗ ಸಭೆ ಕೂತು ಮಾತಾಡಲ್ಲ. ಸಭೆಯಲ್ಲಿ ಕೂತಿ ಸಾರ್ವಜನಿಕರನ್ನು ಕೂರಿಸಿ ಮಾತಾಡುವಂಥ ನಿಟ್ಟಿನ ಪ್ರಯತ್ನ ಬರಲ್ಲ. ಅದು ನೇರವಾಗಿ ಹೇಳ್ತಾರೆ, ನೇರವಾಗಿ ಬರಬೇಕು ಹೋಗ್ತಾರೆ. ಆ ರೀತಿ ಆಗಬಾರ್ದು. ನಮ್ಮದೇನಿದೆ, ನಮ್ಮ ಕೆಲಸ ಏನಾದರೂ ಮಾಡುವ ನಿಟ್ಟಿಲ್ಲ ಪ್ರಯತ್ನ ಆಗುವಂಥದ್ದು ಆಗಲಿ ಅಂತ ಹೇಳಿ ಇದು ಸಹ ಕೆಲವೊಂದು ಕಾಮಗಾರಿ ನೊಳಗೆ ಪಬ್ಲಿಕ್ ವರ್ಕ್ ಏನಿದೆ, ಆ ಪಬ್ಲಿಕ್ ವರ್ಕಿಗೆ ಆರ್ಟಿಸನ್ನೇ ಬಿಟ್ಟು ನಡೀಕರಣ ಮಾಡಿರುವಂಥದ್ದು ಒಂದು ಹಾಲು ಒಕ್ಕೂಟಕ್ಕೆ ಸಹಾಯಕ ಸಂಘಕ್ಕೆ ಒಂದು ಕೊಟ್ಟಿರುವಂಥದ್ದು ಒಂದು ಕಾಮಗಾರಿ. ಅದು ಸಹ ಗೋರುಗಳಿಗೆ ರಿಚಾರ್ಜ್ ಬಿಟ್ ಮಾಡಿರುವಂಥ ಕಾಮಗಾರಿ. ಆ ರಿಚಾರ್ಜ್ ಬಿಟ್ ಏನಿದೆ ಆಗಿದೆ, ಆಗಿಲ್ಲ ಅಂತಿಲ್ಲ, ಕಾಮಗಾರಿ ಆಗಿದೆ. ಕಾಮಗಾರಿ ಅಂದರೆ ಅದು ಸಹ ಸಮುದಾಯ ಕಾಮಗಾರಿಗೆ ಅದು 266 ಏನಿದೆ ಕಾಮಗಾರಿಗಳ ಆಯ್ಕೆ ಪಟ್ಟಿ ಏನಿದೆ 266 ಕಾಮಗಾರಿ, ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿ ಒಟ್ಟು 266 ಕಾಮಗಾರಿ ಉದ್ಯೋಗದಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅದರಲ್ಲೂ ಸಹ ಅದು ಮೇಂಟೆನೆನ್ಸ್ ಅಂತ ಕೊಡುವಂಥದ್ದು ತಪ್ಪಿದೆ. ಅದು ಸಹ ಮುಂದಿನ ದಿನಗಳಲ್ಲಿ ಕೊಡಬೇಡಿ. ಅದು ಮತ್ತೆ ಕಾನೂನು ಬಾಹಿರ ಆಗುತ್ತೆ. ಕಾನೂನು ಬಾಹಿರ ಆಗಲಿಲ್ಲ ಆದರೆ ನಾವು ಗೊತ್ತಿಲ್ಲ. ಅದೇನೇ ಕೊಟ್ಟಿರುವಂಥದ್ದು ಕಾಮಗಾರಿ ಏನಿದೆ ಮೇಂಟೆನೆನ್ಸ್ ಅಂತ ಕೊಟ್ಟಿಲ್ಲ. ಜಲ ಮರುಪೂರ್ಣ ಘಟಕ್ಕೆ ನಿರ್ಮಾಣ ಅಂತ ಮಾಡಿದ್ದು, ನಿರ್ವಹಣೆ ಅಂತಿಲ್ಲ, ನಿರ್ಮಾಣ ಮಾಡಿರುವಂಥ ಕಾಮಗಾರಿ ಅಂತ ಕೊಟ್ಟಿರುವಂಥದ್ದು. ಹಾಗಾಗಿ ಅದು ಅಬ್ಜೆಕ್ಷನ್ಗೆ ಬರುವಂಥ ವಿಚಾರ ಅಲ್ಲ. ಅದು ಸಹ ಬರಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ನಿರ್ವಹಣೆ ಮೇಂಟೆನೆನ್ಸ್ ಅಂತ ಕೊಡುವಂಥದ್ದು ಆಗಬಾರ್ದು, ಕೊಡಲಿಕ್ಕೆ ಅದು ಅವಕಾಶ ಇಲ್ಲದೇ ಇರುವಂಥದ್ದು. ಅಂದರೆ ಉದ್ಯೋಗಕ್ಕೆ ಯೋಜನೆಯಲ್ಲಿ ನಿರ್ವಹಣೆ ಮೇಂಟೆನೆನ್ಸ್ನಂತೆ ಯಾವುದಕ್ಕೆ ಅವಕಾಶ ಇಲ್ಲ. ಹೊಸದಾಗಿ ಮಾಡುವಂಥದ್ದಾಗಬೇಕು. ಹೊಸದಾಗಿ ಮಾಡುವಂಥ ಕಾಮಗಾರಿ ಆಗುವಂಥದ್ದು ಆಗಬೇಕಾಗಿರುವಂಥದ್ದು ಕಾಮಗಾರಿಗಳ ವಿವರ ಇರುವಂಥದ್ದು. ಇದು ಸಹ ಆ ಕಾಮಗಾರಿ ಪಟ್ಟಿಯಲ್ಲಿ ನಾವು ಕೊಂಡ್ಕೊಂಡಾಗೆ ಕೆಲವು ಕಾಮಗಾರಿಗಳಲ್ಲಿ ಸಣ್ಣ ರಜೆ ಸರ್ಟಿಫಿಕೇಟ್ ಇಲ್ಲಿರುವಂಥದ್ದು. ಇದು ಸಹ ನಾವು ಕೊಂಡಾಗೆ 3 ಕಾಮಗಾರಿಗಳಲ್ಲಿ ಸಣ್ಣ ರಜೆ ಸರ್ಟಿಫಿಕೇಟ್, ಸಣ್ಣ ರಜೆ APL ಕಾರ್ಡ್ ಒಂದು APL ಕಾರ್ಡ್ ಅಂದರೆ ಸಣ್ಣ ರಜೆ ಇರಬೇಕು ಅಂತ ಹೇಳುದು. ಯಾಕಂದರೆ APL ಕಾರ್ಡ್ಗೆ ಇಲ್ಲಿ ಕೊಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅಂದರೆ ಉದ್ಯೋಗಕ್ಕೆ ಯೋಜನೆಯಲ್ಲಿ APL ಕಾರ್ಡಿಗೆ ಕೊಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅವ್ರು ಸಮುದಾಯ ಕೆಲಸಕ್ಕೆ ಕೇಳಿದ್ರೆ ಮಾಡೋದು. ಸಮುದಾಯ ಅಂದರೆ ನಾನೀಗ ರಸ್ತೆ ಅಭಿವೃದ್ಧಿ ಏನೋ ಕಾಮಗಾರಿಗೆ ಅವರಿಗೆ ಎಲ್ಲ ಹಾಕಲಿಕ್ಕೆ ಅವಕಾಶ ಇದೆ. ಆದರೆ ವೈಯಕ್ತಿಕ ಕಾಮಗಾರಿಗೆ ಅವಕಾಶ ಬರಲ್ಲ. ಅದಕ್ಕೆ ಸಣ್ಣ ರೈತ ಸರ್ಟಿಫಿಕೇಟನ್ನು ಇಡಬೇಕಾಗುತ್ತೆ. ಸಣ್ಣ ರೈತ ಸರ್ಟಿಫಿಕೇಟ್ ಇಲ್ಲಿರುವಂಥದ್ದು ಸಹ ರಾಮಚಂದ್ರ ದೊಡ್ಡ ಮನೆ ಯೋಜನೆಯಲ್ಲಿ ಅಡಿಕೆ ಗಿಡ ನಾಟಿ ಮಾಡಿರುವಂಥ ಕಾಮಗಾರಿ. ಇದು ಸಹ
ಪೇಮೆಂಟ್ ಆಗಿರೋದು 23,673 ಅಷ್ಟು ಪೇಮೆಂಟ್ ಆಗಿದೆ. ಆದರೆ ಆ ಕಾಮಗಾರಿ ಕಟ್ಟದಲ್ಲಿ ಸಣ್ಣ ಸರ್ಟಿಫಿಕೇಟ್ ಇರುವುದು ಪ್ರೋಸೆಸ್ ವೈಲೇಷನ್ ಅಲ್ಲಿ ಬರುವುದು, ಅದರ ಪ್ರಕ್ರಿಯೆ ಉಲ್ಲಂಘನೆಯಲ್ಲಿ ಬರ್ತದೆ. ಅಂದರೆ ಉದ್ಯೋಗದ ಯೋಜನೆಯಲ್ಲಿ ನಾನು ಸೆಕ್ಷನ್ ಹೇಳ್ತಾರೆ 11.3 ಅಲ್ಲಿ 11.3 ಬರುತ್ತೆ ಪ್ರಕ್ರಿಯೆ ಉಲ್ಲಂಘನೆ ಅಂತ ಬರುವುದು. ಅದು ಪ್ರಕ್ರಿಯೆ ಉಲ್ಲಂಘನೆಯಲ್ಲಿ ಬರುವುದು. ಸಣ್ಣದಾಗಿ ಇರಬೇಕಾಗಿತ್ತು, ಅದು ಸಹ ಸಣ್ಣ ಸರ್ಟಿಫಿಕೇಟ್ ಇನ್ನೊಂದು ವಿಶ್ವನಾಥ್ ಸೀತಾರಾಮ್ ಗೌಡ ಕಾಯಂಬಾಡಿ ಇವರ ಜಮೀನಲ್ಲಿ ಅಡಿಕೆಗಿಡ ನಾಟಿ ಮಾಡಿರ್ತಕ್ಕಂಥದ್ದು ಸಹ APL ಕಾರ್ಡ್ ಇದೆ. APL ಕಾರ್ಡ್ ಇದ್ದರೆ ಸಣ್ಣ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಸಣ್ಣ ಸರ್ಟಿಫಿಕೇಟ್ ಇಲ್ಲದೆ ಇರೋದು ಇದು ಸಹ ಪ್ರಕ್ರಿಯೆ ಉಲ್ಲಂಘನೆ ಅಂತ ಪ್ರೋಸೆಸ್ ವೈಲೇಷನ್ ಏನಾಗುತ್ತೆ ಅದು ಪ್ರಕ್ರಿಯೆ ಉಲ್ಲಂಘನೆಯಲ್ಲಿ ಬರುವಂಥದ್ದು. ಇನ್ನೊಂದು ಬಡಪ ಗ್ರಾಮದ ಸೋಮಶೇಖರ ಬೆಣ್ಣ ಗೌಡ ಜನ್ಪಾಸು ಮನೆ ಇವರ ಅಡಿಕೆ ಗಿಡ ನಾಟಿ ಮಾಡಿರ್ತಕ್ಕಂಥ ಕಾಮಗಾರಿ ಅದು ಸಹ 34,870 ಪೇಮೆಂಟ್ ಆಗಿದೆ. ಅದು ಸಹ ಅವ್ರಿಗೆ APL ಕಾರ್ಡ್ ಇದೆ. APL ಕಾರ್ಡ್ ಇದ್ದರೆ ಸಣ್ಣ ಸರ್ಟಿಫಿಕೇಟ್ ಇರಬೇಕಾಗಿತ್ತು. ಸಣ್ಣ ಸರ್ಟಿಫಿಕೇಟ್ ಸಹ ಪ್ರೋಸೆಸ್ ವೈಲೇಷನ್ ಇದೆ. ಅದು ಇದ್ರೆ ಇದ್ರೆ ಹೇಳ್ಬೋದು, ಸಣ್ಣದೈತೆ ಇದ್ರೆ ಕೊಟ್ಟು ತೊಂದರೆ ಅಲ್ಲ. ಅದು ಇದ್ರೆ ಇದೆ ಅಂತ ಹೇಳ್ತೇನೆ ನಾನು, ಇಲ್ಲ ಅದು ನಾನು ಫೈಲಲ್ಲಿ ಇಲ್ಲ ಅಂತ ಹೇಳಿದ್ರೆ ಫೈಲಲ್ಲಿ ಇಲ್ಲ ಅಂತ ಹೇಳ್ಬೋದು. ಅದು ಸಹ ಪ್ರೋಸೆಸ್ ವೈಲೇಷನ್ ಅಲ್ಲಿ ಬರುವಂಥದ್ದು. ಇನ್ನೊಂದು 2 ಕಾಮಗಾರಿಗೆ ಹಂತವನ್ನು ಛಾಯಾಚಿತ್ರ ಇರಬೇಕಂತ ಹೇಳ್ತಾರೆ. ಅಂದರೆ ಅದು ಜಿಯೋ ಟ್ಯಾಗ್ ಅಂತ ನಾನು ಕೇಳಲ್ಲ, ಜಿಯೋ ಟ್ಯಾಗ್ ಇರುವಂಥದ್ದು ಆಗಬೇಕು ಒಂದೇ ಜಿಯೋ ಟ್ಯಾಗ್ ನಾನು ಕೇಳಲ್ಲ. ಆದರೆ ಕಾಮಗಾರಿ ಪ್ರಾರಂಭ ಮತ್ತು ಕಾಮಗಾರಿ ಮುಂದುವರೆದದ್ದು ಏನಿದೆ, ನಾವು ಮುಂದೆ ಏನು ಮಾಡ್ತಾ ಇದ್ದೇವೆ, ಅಡಿಕೆ ಹೊಂಡ ಮಾಡುವಂಥದ್ದು ಏನೋ ಮಾಡುವಂಥದ್ದು ಅದು ಕಾಮಗಾರಿ ಚಟುವಟಿಕೆ ಇರೋದು ಮತ್ತು ಕಾಮಗಾರಿ ಮುಕ್ತಾಯ ಆ 3 ಹಂತದ ಛಾಯಾಚಿತ್ರ ಇರಬೇಕು. ಆ ಕಡದಲ್ಲಿ ಇದು ಸಹ ಒಂದು ನಳಿನಿ ಹೊನ್ನಪ್ಪಗೌಡ ನೀರ್ಜರಿ ಇವರ ಜಮೀನಲ್ಲಿ ಮನೆ ರಚನೆ ವಸತಿ ಯೋಜನೆ ಮನರಂಜನೆ ಕಾಮಗಾರಿ. ವಸತಿ ಯೋಜನೆಗೆ ಉದ್ಯೋಗಪತಿ ಯೋಜನೆಯಲ್ಲಿ ಕನ್ನಡ ನಿಷ್ಠೆಗೆ ಅವಕಾಶ ಮಾಡಿಕೊಟ್ಟರು. ಅಂದರೆ ವಸತಿ ಯೋಜನೆ ಬೇರೆ ಇದೆ. ಅಂದರೆ ಇಂದಿರಾ ಹೌಸ್, ಅಂಬೇಡ್ಕರ್ ಹೌಸ್, ಬಸವಸತಿ ಯಾವುದೋ ಒಂದು ವಸತಿ ಯೋಜನೆ, ವಸತಿ ಯೋಜನೆಯಿಂದ ಸಿಗುವಂಥದ್ದೇ ಬೇರೆ. ಆದರೆ ವಸತಿ ಯೋಜನೆಗೆ ಈ ಉದ್ಯೋಗಪತಿ ಯೋಜನೆಗೆ ಒಂದು ಅವಕಾಶ, ಅದು 90 ಮಾನದಂಡಗಳನ್ನು ಅವಕಾಶ ಮಾಡಿಕೊಟ್ಟಿರ್ಬೋದು. 90 ಮಾನದಂಡ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಫೌಂಡೇಶನ್ ಕಟ್ತಾರೆ. ಫೌಂಡೇಶನ್ ಯಾರು ಕಟ್ತಾರೆ? ಮೇಸ್ತ್ರಿಗಳಿಗೆ ಇಲ್ಲಿ ಕೂಲಿ ಕೊಡೋದಿಲ್ಲ. ಫೌಂಡೇಶನ್ ನಂದೇ ಇದೆ, ನನ್ನ ಮನೆ ಇದೆ, ನನ್ನ ಜಾಬ್ ಕಾರ್ಡ್ಸ್ ಇದೆ, ನಾನು ಆ ಫೌಂಡೇಶನ್ಗೆ ಮಣ್ಣು ಹೊತ್ತಕ್ಕಂಥ ಕೆಲಸ ಮಾಡುವುದು. ಇದು ಔಪಚಾರಿಕ ಅಂತ ಬರ್ತದೆ. ಆ ಮಣ್ಣು ಹೊತ್ತಕ್ಕಂಥ ಕೆಲಸಕ್ಕೆ ಸಹಕಾರ ಸಿಗಬೇಕು ಅಂತ ಗೋಡೆ ಕಟ್ತಾರೆ. ಗೋಡೆ ಕಟ್ಟೋದು ಮೇಸ್ತ್ರಿಗಳಿಗೆ ಇಲ್ಲಿ ಕೂಲಿ ಕೊಡೋದಿಲ್ಲ. ಗೋಡೆ ಗಟ್ಟಿಯಾಗಿ ಅಂತ ನಾನು ನೀರು ಹಾಕ್ತೇನೆ, ಅದು ಔಪಚಾರಿಕ ಅಂತ ಬರ್ತದೆ. ಅದು ಅನ್ಸ್ಕೇಟ್ ಬರ್ತದೆ. ಅದಕ್ಕೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡೋದು. ಕೊಡಲಿಕ್ಕೆ 90 ಮಾನದಂಡಗಳನ್ನು ವಸತಿ ಯೋಜನೆಯಲ್ಲಿ ಅವಕಾಶ ಮಾಡಿಕೊಡೋದು. ಆ 90 ಮಾನದಂಡಕ್ಕೆ ವಸತಿ ಯೋಜನೆ ಅದು ಮೇಡಮ್ ಚೆಕ್ ಕೊಡು. ಇದು ಅದು ಅಕೌಂಟ್ ತಂದ್ರೆ ಇದೆಯಾ? ಇದೆ ಅಕೌಂಟ್ ಬುಕ್ ಇದೆಯಾ? ಅಲ್ಲ ಉದ್ಯೋಗದಲ್ಲಿ ನಾನು ಹೇಳ್ತಾರೆ ತಾಲ್ಕಾಲಿಕ ಫೌಂಡೇಶನ್ ಆಗಿದೆ. ಉದ್ಯೋಗಾರ್ಥಿಯಲ್ಲಿ ಸಪ್ರೇಟ್ ಬರುತ್ತೆ. ಕೂಲಿಗೆ ಮಾಡಿದ್ರೆ ಎಲ್ಲ ನಾನು ಕೊಟ್ಟಿದ್ರು ಮಾತ್ರ ಬರುತ್ತೆ. ಕೂಲಿಗೆ ಮಾಡಿದ್ರೆ ಮಾತ್ರ. ಈಗ ಫೌಂಡೇಶನ್ ನಾನು ಹೇಳಿದೆ, ಫೌಂಡೇಶನ್ಗೆ ಮಾಡ್ತಾರೆ ಯಾರು ಮೇಸ್ತ್ರಿ, ಅವರು ಸ್ಕಿಲ್ಡ್ ಲೇಬರ್ ಸ್ಕಿಲ್ಡ್ ಲೇಬರ್ ಅಂತ ಬರಲ್ಲ. ಸ್ಕಿಲ್ಡ್ ಲೇಬರ್ಗೆ ಇಲ್ಲಿ ಕೂಲಿ ಕೊಡುವುದಲ್ಲ. ಅದಕ್ಕೆ ಮಣ್ಣು ತಕ್ಕಂಥ ಕೆಲಸ ಇಲ್ಲ. ಅಂದರೆ ಜಾಬ್ ಕಾರ್ಡ್ಸ್ ನಾನು ಕೆಲಸ ಕೇಳಿದ್ದೆ ಗ್ರಾಮ ಪಂಚಾಯತಿ ವಸತಿ ಯೋಜನೆ ಮಾಡಿಕೊಡಿದ್ದೆ. ಅಂದರೆ ಅನ್ಸ್ಕೇಡ್ ಅಂತ ಬರ್ತದೆ ಮಣ್ಣು ತಕ್ಕಂಥ ಕೆಲಸ. ಅದಕ್ಕೆ ನೀವು ಕೊಟ್ಟಿದ್ರೆ ಡಿಮಾಂಡ್ ಕೊಟ್ಟಿದ್ರೆ ಅದು ಹಾಕುವಂಥದ್ದು ಇರುತ್ತೆ. ಅದು ಏನಾಗಿದೆ ಆಗಿದೆ ಎಲ್ಲ ಕೆಲಸ ಅಲ್ಲಿ ಅಕೌಂಟ್ ತಂದಿದ್ರೆ ಈಗ ಅಕ್ಕ ಈಗ ಏನೇ ಅಲ್ಲ ನಿಮ್ಮ ಹತ್ರ ಅಕೌಂಟ್ ಎಷ್ಟು ಉಂಟು? ಅಲ್ಲ ಪಾಸ್ ಪುಸ್ತಕ ಅಕೌಂಟ್ ನಿಮ್ಗೆ ಎಷ್ಟು ಕೊಟ್ಟದ್ದು ಬಿಡಿ. ನೀವು ಆ ಪಾಸ್ ಪುಸ್ತಕವನ್ನು ನೋಡಿದ್ದೀರಾ? ನೀವು ಅದಕ್ಕೆ KYC ಮಾಡಿದ್ದೀರಾ? ಮತ್ತೆ ನೀವು ಆ ಪಾಸ್ ಪುಸ್ತಕ ಅಲ್ಲ ಸರ್ ಆಧಾರ್ ಸ್ಟೇಟಸ್ ಅಲ್ಲಿ ನೋಡಿ ಸರ್, ಆಧಾರ್ ಸ್ಟೇಟಸ್ ಅಲ್ಲಿ ನೋಡಿ ಪೇಮೆಂಟ್ ಅದು ಫೇಲ್ಯೂರ್ ಅಂತ ಸರ್, ಅದು ರಿಜೆಕ್ಟ್ ಬರ್ತಲ್ಲ, ನಮಗೆ ರಿಜೆಕ್ಟ್ ಮಾಡಲಿಲ್ಲ ಆಗಿದೆ ಎಲ್ಲ ಸಕ್ಸಸ್ ಆಗಿದೆ ಮೇಡಮ್. ಮತ್ತೆ ಚೆಕ್ ಮಾಡ್ಬೋದು ಹಾಕೋದಲ್ಲ, ಮತ್ತೆ ಸ್ವಲ್ಪ ಆಧಾರ್ ನೀವು ಹೇಳಿಬೇಕಾದ್ರೆ ನಾನು ಚೆಕ್ ಮಾಡಿ ಹೋಗ್ತೇನೆ. ನೀವು ನಿಮ್ಮ ಪಾಸ್ ಪುಸ್ತಕ ಯಾವ ಅಕೌಂಟಲ್ಲಿ ಎಲ್ಲ ಬ್ಯಾಂಕಲ್ಲಿ ಇದ್ದು ಅಲ್ಲಿ ಒಮ್ಮೆ ಎಂಟ್ರಿ ಮಾಡಿಸಿ ತನ್ನಿ ಅದನ್ನು ಮತ್ತೆ ನೋಡುವಾಗ ಮತ್ತೆ ಇನ್ನೊಂದು ಸೀತಾರಾಮ ದಾಸನಗೌಡ ಹೆಣ್ಣೆಮೆಗಳು ಇವರ ಅಡಿಕೆ ಗಿಡ ನಾಟಿ ಮಾಡಿರ್ತಕ್ಕಂಥ ಕಾಮಗಾರಿ. ಇದರಲ್ಲೂ ಸಹ ಏನಿದೆ
ಕಾಮಗಾರಿ ಕಣದಲ್ಲಿ ಅಂತ ಒಂದು ಛಾಯಾಚಿತ್ರ ನಡೆದ 3 ಛಾಯಾಚಿತ್ರ ಇರಬೇಕು, ಒಂದು ಫೋಟೋಸ್ ಇರಬೇಕು ಅಂತ ಆ ಫೋಟೋ ಇಲ್ಲಿರುವಂಥದ್ದು ಸೊ ಬರುತ್ತೆ ವಿಚಾರ ಇರುವಂಥದ್ದು ಸೊ ಎರಡು ಫೋಟೋಸ್ ಇರಬೇಕು, ಹೊಸದು ಒಂದು ಅಡಿಗೆ ಸಿದ್ದರಾಮ ಎ ಸಣ್ಣ ದಾಸಪ್ಪ ಕೂಡ ಮನೆಯಲ್ಲಿ ಅಡಿಕೆ ಗಿಡ ನಾಟಿ ಮಾಡಿರ್ತಕ್ಕಂಥ ಕಾಮಗಾರಿ. ಇದರಲ್ಲಿ ಸಹ ಕಾಮಗಾರಿಯಲ್ಲಿ ಅಂಥವರು ಛಾಯಾಚಿತ್ರ ಏನಿತ್ತು ಇಲ್ಲಿರುವಂಥದ್ದು ಇದು ಸಹ ಪ್ರೋಸೆಸ್ ವೈಲೇಷನ್ ಏನಿದೆ ನಮಗೆ ಪ್ರಕ್ರಿಯೆ ಉಲ್ಲಂಘನೆ ಏನು ಬರ್ತದೆ ಅದರಲ್ಲಿ ಕಾಣಿಸ್ಕೊಳ್ಳುವಂಥ ಅಂಶ ಪ್ರಕಾರವಾಗಿ ಪ್ರಕ್ರಿಯೆ ಉಲ್ಲಂಘನೆ ಇದು ಏನಿದೆ ನಮ್ಮ ಕಡೆಗೆ ಏನಿದೆ ಮಾರ್ಗಸೂಚಿ ಪ್ರಕಾರವಾಗಿ ಉಲ್ಲಂಘನೆ ಆಗಿರುವಂಥ ಪ್ರಕರಣಗಳು ಪ್ರಕ್ರಿಯೆ ಉಲ್ಲಂಘನೆ ಅಂದರೆ ಪ್ರೋಸೆಸ್ ವೈಲೇಷನ್ ಆಗಿರುವಂಥದ್ದು. ಇನ್ನೊಂದು ಕಾಮಗಾರಿ ಸಂಬಂಧಗಳಿಗೆ ನಳಿನಿ ನೀರಂಜರಿ ಬಡಪ ಯೋಜನೆಯಲ್ಲಿ ಧರ್ಮರಾಜ ಕಾಮಗಾರಿ ಸಂಬಂಧಗಳಿಗೆ ಕಾಮಗಾರಿ ಆಗಿದೆ, ಕಾಮಗಾರಿ ಆಗಿಲ್ಲ ಅಂತಿಲ್ಲ ನಿಮ್ಮದೇ ಹೌದು ಮತ್ತೆ ಈಗ ಅಲ್ಲ ನಮ್ದು ಅದೇ ಬೇಕಿದೆ. ಯಾಕಂದ್ರೆ ಈಗ ಒಂದು ಅಲ್ಲ ನಾನು ಹೇಳುವಂಥದ್ದು ನನಗೆ ತಪ್ಪೇ ಹೇಳಬೇಕಂತ ನನ್ನ ಉದ್ದೇಶ ಚೆನ್ನಾಗಿದ್ದು ನಾನು ಚೆನ್ನಾಗಿದೆ ಅಂತ ಹೇಳುವಂಥದ್ದು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳುವಂಥದ್ದು ಇದು ನನ್ನ ಉದ್ದೇಶ. ಅಂದ್ರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಲ್ಲ ನಮ್ದೇ ಅಲ್ಲ ಮುಂದಿನ ತಿಂಗಳು ಅದು ಕಟ್ಟುವಂಥದ್ದಾಗಲಿ. ಯಾಕಂದ್ರೆ ಜನ ಒಂದು 5 ವರ್ಷಗಳ ಹಟ್ಟಿ ಬರಬೇಕು. 5 ವರ್ಷದಿಂದ ನಾನು ಕೇಳಲ್ಲ ಅಥವಾ ಯಾವುದೇ ಆಡಿಟ್ ಯಾವುದು ಕೇಳಲ್ಲ. 5 ವರ್ಷವರೆ ಅಸೆಟ್ಸ್ ಬರಬೇಕು ಅಂತ ಜಾಸ್ತಿ 5 ವರ್ಷವರೆಗೆ ಬರಬೇಕು ಅಂತ ಇದೆ. ಆ ಉದ್ದೇಶಕ್ಕೋಸ್ಕರ ಏನಿದೆ 3 ವರ್ಷಕ್ಕೆ ಬಳಕೆ ಬರುವಂಥದ್ದಾಗಿತ್ತು. 3 ವರ್ಷಕ್ಕೆ ಏನಿದೆ 3 ವರ್ಷಕ್ಕೆ ಬಳಕೆ ಆದರೆ ಅದು ಉತ್ತಮ ಅಂತ ನಾವು ಅಂದ್ಕೊಳ್ತೇವೆ. ನಮ್ಮದೊಂದು ಉದ್ದೇಶ ಇದೆ. ನಾವು ತಪ್ಪನ್ನೇ ಹೇಗೆ ಉದ್ದೇಶ ಅಲ್ಲ. ಈಗ ನೇಮ್ ಮಾಡ್ತಿಲ್ಲ ಅಂತ ನಾನು ಹೇಳ್ತೇನೆ, ಕೆಲವು ಕಾಮಗಾರಿಗಳಲ್ಲಿ ನೇಮ್ ಮಾಡ್ತಿಲ್ಲ. ಆ ನೇಮೋರ್ಸನ್ನು ಹಾಕಿದ್ರೆ ಫ್ಲೆಕ್ಸಲ್ಲಿ ಹಾಕಿದ್ದೆ ಕೆಲವು, ಅದು ಕೆಲವೊಂದು ಫ್ಲೆಕ್ಸ್ ಬಿಟ್ಟೋಗಿದ್ದಿದೆ ಅದು ನಾನು ಹೇಳಿದೆ. ಆ ಫ್ಲೆಕ್ಸನ್ನು ಹಾಕೋದಾಗಲಿ ಯಾಕಂದರೆ ಈಗ ಬೇರೆ ಆಡಿಟ್ಗೆಲ್ಲ ಬಂದರೆ ಅದು ಕಷ್ಟ ಆಗುತ್ತೆ ನಿಮಗೆ. ಅದು ಮತ್ತೆ ರಿಕವರಿ ಬರುತ್ತೆ, ನಿಮ್ಮ ಹತ್ರ ರಿಕವರಿ ಮಾಡ್ತಾರೆ ಸಹ ನೇಮೋರ್ಸನ್ನು ಕಡ್ಡಾಯವಾಗಿ ಆರೋಗ್ಯ ಮಾಡುವಂಥದ್ದಾಗಿದೆ. ಕಟ್ಟೆ ಏನಿದೆ ಮೇಡಮ್ ಅದು ಜನ ಮುಗಿದಲ್ಲಿ ಸಾಕುವಂಥ ಪ್ರಯತ್ನ ಮಾಡಿ. ಯಾಕಂದರೆ ನಾನು ಇಲ್ಲಿ ತಪ್ಪನ್ನೇ ಹೇಳಿ ಬಂದಿದ್ದಲ್ಲ, ಏನು ಸರಿ ಇದೆ ಸರಿ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಆಗುತ್ತೆ ಅಂದರೆ ಒಂದಾಗಿ ಒಂದು ಟ್ರಾನ್ಸ್ಪರೆನ್ಸಿ ನನಗೆ ಪಾರಶಕ್ತಿ ಅಂತ ಕರ್ಕೊಂಡು ಹೋಗುವಂಥದ್ದು, ಮತ್ತು ಇನ್ನೊಂದು ಅಕೌಂಟಬಿಲಿಟಿ ಉತ್ತರಾಯದಲ್ಲೂ ಕರ್ಕೊಂಡು ಹೋಗ್ಬೇಕಾಗ್ತದೆ ಸಭೆಗೆ. ಅಂದರೆ ಉತ್ತರಾಯ ಬಂದರೆ ನಿಮ್ಮಿಂದ ಚರ್ಚೆ ಮಾಡಿಸಿ ಅದು ಏನಾಗಿದೆ ಏನಾಗಿದೆ ಲೋಪದೋಷಗಳಲ್ಲಿ ಹೇಗೆ ಸರಿಮಾಡಲಿಕ್ಕೆ ಆಗುತ್ತೆ ಅದನ್ನು ನೋಡಲಿಕ್ಕಿಲ್ಲ ಪ್ರಯತ್ನ ಆಗಬೇಕು ಅಂತ ಹೇಳ್ಬೋದು. ಈ ಒಂದು ಸಭೆಯ ಉದ್ದೇಶ ಇರುವಂಥದ್ದು ಇಷ್ಟು ಕಾಮಗಾರಿಯಲ್ಲಿ ನಾವು ನೋಡ್ಕೊಂಡಿರ್ತಕ್ಕಂಥ ಅಂಶಗಳಿರುವಂಥದ್ದು. ತೋಟಗಾರಿಕೆ ಇಲಾಖೆದು 2017-18ರಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗೆ ಕಡತವನ್ನು ಒದಗಿಸಿಲ್ಲ ಅಂತ ಹೇಳುವಂಥದ್ದು. 17-18ರಲ್ಲಿ ಕಾಮಗಾರಿ ಒದಗಿಸಿಲ್ಲ, ಕಾಮಗಾರಿ ಕಡತ ನಮಗೆ ಆಡಿಟ್ ಪೀರಿಯಡಲ್ಲಿ ಕೊಟ್ಟಿಲ್ಲ ಹೇಳುವಂಥದ್ದು. ಅದು ಸಹ ಈ ಅವಧಿಯಲ್ಲಿ ಕೊಟ್ಟಿದ್ದು ಅದರಲ್ಲೂ ಸಹ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳಿದೆ. ಯಾಕಂದರೆ ಕೆಲವು API ಕಾರ್ಡ್ನಲ್ಲಿ ಕಾಮಗಾರಿ ಸರ್ಟಿಫಿಕೇಟ್ ಇಲ್ಲಿರುವಂಥದ್ದು, ಮತ್ತು ಕೆಲವೊಂದು RTC ಇಲ್ಲಿರುವಂಥದ್ದು, ಫೋಟೋಸ್ ಇಲ್ಲಿರುವಂಥದ್ದು, ಇದೆಲ್ಲ ಲೋಪದೋಷಗಳಿವೆ. ಆ ಲೋಪದೋಷಗಳ ಪಟ್ಟಿಯನ್ನು ಈ ಅವಧಿಯಲ್ಲಿ ನಾವು ಮಾರ್ಗಸೂಚಿ ಉಲ್ಲಂಘನೆ ಅಂತ ಗುರುತಿಸಿ ಬರಲ್ಲ. ಯಾಕಂದರೆ ಹಿಂದಿನ ಅವಧಿಯಲ್ಲಿ 17-18ರಲ್ಲಿ ಅದು ಅಧ್ಯಕ್ಷನಿಗೆ ಬಂದಿರೋದು ವಿಚಾರ ಕೊಡುವಾಗ ಆವಾಗ ಸಂಘ ಅಲ್ಲ ಅದು ಅದರಲ್ಲಿ ಆ BPL ಕಾರ್ಡ್ ಆವಾಗ APL ಕಾರ್ಡ್ ಆಗಿದೆ ಒಂದು ಈಗ ಅವರು 2023 ಈಗ ಅವರು ಅಪ್ಲಿಕೇಶನ್ ಕೊಡುವಾಗ ಇದು ಅಪ್ಲಿಕೇಶನ್ ಕೊಡುವಾಗ BPL ಕಾರ್ಡ್ ಇರ್ತದೆ, ಕೆಲವೊಂದು APL ಕಾರ್ಡ್ ಆಗಿದೆ ಹೌದು ಸರ್. ಅದೇ ಹೇಳ್ತಾರೆ ಈಗ ಅಡಿಕೆಗೆ ತರಬೇಕಾದ್ರೆ 17 ಕಾಮಗಾರಿ ಇವಾಗ ನಾನು ಹೋಗಿದ್ದೆ ಅದು ವರ್ಕ್ ವಿಸಿಟ್ ಮಾಡಿದ್ದೆ. ಅಡಿಕೆಯಲ್ಲಿ ಫಲ ಬರುತ್ತೆ, ಯಾವುದೇ ಅಡಿಕೆ ಗಿಡ ನೋಡಿದ್ರು ಅದು ಫಲ ಬರುತ್ತೆ. ಅದು ನಾವು ಇನ್ನು ನೋಡಬೇಕಂತ ಇಲ್ಲ, ಅದು ಗೊತ್ತಾಗುತ್ತೆ. ಅಂದರೆ 5-6 ವರ್ಷ ಆಗಿರುತ್ತೆ ಫಲ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ಕಾಮಗಾರಿ ಇದೆ, ಕಾಮಗಾರಿ ಇಲ್ಲ ಅಂತಲ್ಲ, ಆದರೆ ಕಡತದಲ್ಲಿ ಅದು ಡಾಕ್ಯುಮೆಂಟೇಷನ್ ಆಗಬೇಕು. ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅದು ಮಾಡುವಂಥದ್ದು ಆಗುವಂಥದ್ದು ಆಗಲಿ ಅದು ಮಾರ್ಗಸೂಚಿಗೆ ಬರಲ್ಲ. ಈಗ ನಾನು ರಿಕವರ ದೃಷ್ಟಿಗೆ ಬರಲ್ಲ. ಅದು ಯಾಕಂದರೆ ಅದು ಸಣ್ಣ ಪುಟ್ಟ ಲೋಪದೋಷಗಳು ನಾನು ಹೇಳಬೇಕಾಗ್ತದೆ. ಅಂದರೆ ನಾನು ಏನು ಮಾಡಿಲ್ಲ ಅಂತಾಗ ನಾನು ಏನಿದೆ ತೋಟಗಾರಿಕೆ ಇಲಾಖೆ ಅದು ಡಾಕ್ಯುಮೆಂಟೇಷನ್ ಮಾಡುವಂಥದ್ದಾಗಲಿ ಹೌದು ಅದು ಡಾಕ್ಯುಮೆಂಟೇಷನ್ ಮಾಡುವಂಥದ್ದಾಗುತ್ತೆ ಮಾಡುವ ನಿಟ್ಟಿನ ಪ್ರಯತ್ನ. ಆದರೆ ಅದು ಡಾಕ್ಯುಮೆಂಟೇಷನ್ ಚೆನ್ನಾಗಿದೆ ಅಂತ ಹೇಳೋದು, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂತ ಹೇಳೋದು. ಹಾಗೆ ನಾನು ಹೇಳಿದೆ ಅದೇ ಉದ್ದೇಶಕ್ಕೋಸ್ಕರ ಇದು ಡಾಕ್ಯುಮೆಂಟೇಷನ್ ಮಾಡುವ ನಿಟ್ಟಿನ ಪ್ರಯತ್ನ ಆಗಲಿಲ್ಲ ಹೇಳೋದು. ಮತ್ತು ಇನ್ನೊಂದು 2023-2024 RTC ಇದೆ, ತೋಟಗಾರಿಕೆ ಇಲಾಖೆ ಕಾಮಗಾರಿ ಅದರಲ್ಲಿ RTC ಇದೆ. RTC ಇರೋದು ಅದು RTC ಯಾಕೆ ಬೇಕಂದರೆ ನನಗೆ ಇಷ್ಟೊಂದು RTC ಇದೆ, ಇಷ್ಟು ಜಮೀನಲ್ಲಿ ನಾನು ಕಟ್ಟಿಗೆ ಒಂದು 300-400
ಅದು ಸಹ ಇಲ್ಲೇ ಒಂದು ಕಾಮಗಾರಿ ಇದು ಅಷ್ಟು ಕಾಮಗಾರಿ. ಇನ್ನೊಂದು ಕೃಷಿ ಇಲಾಖೆಯಿಂದ ಒಂದು ಕಾಮಗಾರಿ ಆಗಿದೆ. ಅದು ಸಹ ಒಂದು ಕಾಮಗಾರಿ ಬಗ್ಗೆ ಒಂದು ಕೃಷಿ ಹೊಂಡ ರಚನೆ ಕಾಮಗಾರಿ ಅದು ಸಹ ಮೋಹಿನಿ ಗೌಡ ಅಂತ ಅಂಗನವಾಡಿ ಅವರು ಸಹ ಅಂಗನವಾಡಿ ಕಾರ್ಯಕರ್ತರಿಗೆ ಪೇಮೆಂಟ್ ಮಾಡಲಿಕ್ಕೆ ಬರಲ್ಲ. ಹಿಂದಿನ ರಿಕವರಿ ಹಿಂದಿನ ಅವಧಿಯಲ್ಲಿ ರಿಕವರಿ ಇರುವುದು ಈ ಅವಧಿಗಳಿಗೆ ಏನೋ ಒಂದು ರಿಕವರಿ ಇವತ್ತು ಮಾಡ್ತೇವೆ ಅಂತ ಹೇಳಿದ್ರು, ಮಾಹಿತಿ ನಮಗೆ ಕೊಟ್ಟಿದ್ದಾರೆ. ಅದು ರಿಕವರಿ ಆದರೆ ಒಂದು ಡಿ ಸಂಖ್ಯೆಯನ್ನು ಕೊಟ್ಟಿದ್ರೆ ಅದು ಸಹ ಸಭಾಧ್ಯಕ್ಷ ಅದು ಡಿ ಸಂಖ್ಯೆ ಬೇಕಾಗುತ್ತೆ. ಡಿ ಸಂಖ್ಯೆ ಅಂದರೆ ಅದನ್ನು ಸಹ ಈ ಸಭಾಧ್ಯಕ್ಷರ ನಡುವರೆಯಲ್ಲಿ ನಾವು ದೃಢೀಕರಣವನ್ನು ಮಾಡಿ ಅದನ್ನು ಸರ್ಕಾರ ಮಟ್ಟಕ್ಕೆ ಸಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದು ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗತೆ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ಇರತಕ್ಕಂಥ ವಿವರ. ಇನ್ನೊಂದು 15 ಹಣಕಾಸು ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಬಡಪ ಗ್ರಾಮ ಪಂಚಾಯತ್ 20 ಕಾಮಗಾರಿಗಳಲ್ಲಿ 20 ಕಾಮಗಾರಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗಿರುವಂಥದ್ದು ಕಾಮಗಾರಿ ಸಹ ಪಬ್ಲಿಕ್ ಮತ್ತು ಸಮುದಾಯಕ್ಕೆ ಸಂಬಂಧಿಗೆ ಏನಿದೆ 15 ಹಣಕಾಸು ಯೋಜನೆಯಲ್ಲಿ ಆ ಕಾಮಗಾರಿ ಆಗಿಲ್ಲ. 20 ಕಾಮಗಾರಿಗಳು ಸಹ ಟೋಟಲಾಗಿ ಎಕ್ಸ್ಪೆಂಡಿಚರ್ ಆಗಿರುವಂಥ 14,74,247 15 ಹಣಕಾಸಲ್ಲಿ ಪೇಮೆಂಟ್ ಆಗಿರುತ್ತೆ. ಪೇಮೆಂಟ್ ಆಗಿರ್ತಕ್ಕಂಥ ಕಾಮಗಾರಿಗಳಿದೆ ಅದು ಚೆನ್ನಾಗಿ ಆಗಿರ್ತಕ್ಕಂಥ ಕಾಮಗಾರಿಗಳು. ಯಾವುದೇ ಕಾಮಗಾರಿಗಳಲ್ಲಿ ಲೋಪದೋಷ ಚೆನ್ನಾಗಿರ್ತಕ್ಕಂಥ ಕಾಮಗಾರಿಗಳಿದೆ. ಆದರೆ ತಾಲೂಕು ಪಂಚಾಯತಿನಲ್ಲಿ 2020-21 ಮತ್ತು 2021 ಮತ್ತು 2022ರಲ್ಲಿ ತಾಲೂಕು ಪಂಚಾಯತ್ ಅನುದಾನದಿಂದ 15 ಹಣಕಾಸಿನ ಎರಡು ಕಾಮಗಾರಿ ಸಹ ಬಡತ ಗ್ರಾಮದ ಕಲ್ಯಾಣಿ ಎಣ್ಣೆ ಮನೆಗಳು ರಸ್ತೆ ಕಾಂಕ್ರೀಟ್ ಕಾಮಗಾರಿ ಸಹ ತಲೆಬೆಟ್ಟಿಯನ್ನು ನಾನೇ ಮಾಡಿದ್ದೇನೆ. ಕಾಮಗಾರಿ ಆಗಿದೆ, ಕಾಮಗಾರಿ ಆಗಿಲ್ಲ, ಚೆನ್ನಾಗಿರ್ತಕ್ಕಂಥ ಕಾಮಗಾರಿ ಇದು ಸಹ ತಾಲೂಕು ಪಂಚಾಯತ್ ಅನುದಾನ 15 ಹಣಕಾಸು ಯೋಜನೆಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ. ಕೇನೆ ಗ್ರಾಮದ ಕಣ್ಕಲ್ ಬೇರಕಟ್ಟೆ ಶಾಲೆಗೆ ರಂಗಮಂದಿರ ಮತ್ತು ಬೇಸ್ಮೆಂಟ್ ರಂಗಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥ ಕಾಮಗಾರಿ ಸಹ ಆಗಿರುವಂಥದ್ದು. ಇದು ಸಹ 1 ಲಕ್ಷ ಎಸ್ಟಿಮೇಟ್ ಇಟ್ಟಿದ್ದು ಖರ್ಚಾಗಿರುವಂಥದ್ದು 96,373 ಅಷ್ಟು ತಾಲೂಕು ಮಟ್ಟದ ಅನುದಾನದಲ್ಲಿ ಪಾಸ್ ಆಗಿರುವಂಥದ್ದು ಕಾಮಗಾರಿ. 2 ಕಾಮಗಾರಿಗಳನ್ನು ನಾವು ಸಬ್ಮಿಟ್ ಮಾಡಿದ್ದೇವೆ. ಕಾಮಗಾರಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಿರುವಂಥದ್ದು. ಕಡತಗಳನ್ನು ಸಹ ತಾಲೂಕು ಮಟ್ಟದಲ್ಲಿ MB ಪ್ರತಿಯೊಂದು ಅದರ ಕಡತದಲ್ಲಿ ಇಟ್ಟಿಲ್ಲೇ ಇರುವಂಥದ್ದು ಪ್ರತಿಯೊಂದು ಇಲ್ಲ. ಅದು ಪೇಮೆಂಟ್ ಹಾಕಿಗೆ ಏನು ಬೇಸ್ಟೆಪ್ ಇನ್ಕಮ್ ಸಾರಿಗೆ ಏನು ಬೇಸ್ಟೆಪ್ ಇದೆ ಅದನ್ನು ಇಟ್ಟಿರುವಂಥದ್ದು ಇದೆ ಬೇಸ್ಟೆಪ್ ಇದೆ ಇಟ್ಟಿರುವಂಥದ್ದು ಟಿ.ಪಿ. ತಾಲೂಕು ಮಟ್ಟದಿಂದ ಆಗಿರ್ತಕ್ಕಂಥ 2 ಕಾಮಗಾರಿ. ಹೌದು ಹೌದು ಅದು MB ಜೆರಾಕ್ಸ್ ಇರಬೇಕಾಗಿತ್ತು. MB ಪ್ರತಿ ನಕಲ ಪ್ರತಿ ಇರುವಂಥದ್ದು ಆಗಬೇಕಾಗಿತ್ತು. ಅದು ಸಹ ಇಲ್ಲೇ ಇರುವಂಥದ್ದು. ಅದೇ ಗುರುತರ ನಿಯಮಿತಗಳಲ್ಲ, ಅದು MB ಇಡಬೇಕಾಗಿತ್ತು, ಇಟ್ಟಿಲ್ಲ. ಅಂದರೆ ಕಡತಲ್ಲಿ ಏನಿಲ್ಲ ಅಂತ ಹೇಳುವಂಥದ್ದಾಗುತ್ತೆ. ಯಾಕಂದರೆ ಮತ್ತು ನಾನು ಹೇಳಿಲ್ಲ ಅಂತಂದರೆ ಮತ್ತೆ ಬಾಕಿ ಆಗತಕ್ಕಂಥ ಉದ್ದೇಶ ಅದು ಏನಿಲ್ಲ ಅದು ಹೇಳುವುದು. ಹಾಗೆ ಅದು MB ಇರಬೇಕಾಗಿತ್ತು, ಇಟ್ಟಿರುವುದು. ಮತ್ತು ಇನ್ನೊಂದು ಕುಮ್ಮನಪಾಳ್ಯ ಜನವಸತಿ ಪ್ರದೇಶದಲ್ಲಿ ಸಾರ್ವಜನಿಕ ಶೌಚಾಲಯ ರಚನೆ ಕಾಮಗಾರಿ. ಟಾಯ್ಲೆಟ್ ಆಗಿದೆ, ಟಾಯ್ಲೆಟ್ ಆಗಿಲ್ಲ ಅಂತ ಇಲ್ಲ. ಅದು ನಾವು ಅಲ್ಲಿ ಕೇಳಿದಾಗ ಅದು ದೇವಸ್ಥಾನದ ವತಿಯಿಂದ ಅಲ್ಲ, ದೇವಸ್ಥಾನದ ಹೊರಗಡೆ ಇದೆ, ಅಂದರೆ ರೋಡ್ ಆ ಪಕ್ಕದಲ್ಲಿ ಇರುವಂಥದ್ದು. ಇದು ರೆಗ್ಯುಲರ್ ಕೃಷಿನೇ ಬರುವಂಥದ್ದಲ್ಲ. ಯಾಕಂದರೆ ಚರ್ಚೆಗೆ ಯಾಕೆ ತಗೊಂಡೆ ಅಂತ ಹೇಳಿದ್ರೆ ದೇವಸ್ಥಾನದ ಒಳಗೆ ಕೊಡಲಿಕ್ಕೆ ಅವಕಾಶ ಇರಲ್ಲ. ಅದು ಸಹ ಮುಂದೆ ಗಮನಕ್ಕೆ ಇರಲಿಲ್ಲ. ದೇವಸ್ಥಾನ ಒಳಗೆ ಕೊಡಬೇಡಿ, ಹೊರಗಡೆ ಕೊಡಿ ತೊಂದರೆ ಇಲ್ಲ, ಅಂದರೆ ಪಬ್ಲಿಕ್ಕಾಗಿ ಕೊಡಿ, ಸಾರ್ವಜನಿಕರಿಗೆ ಕೊಡಿ. ಅಲ್ಲ ಅದು ಯಾಕಂದರೆ ಅದಕ್ಕೆ ಯಾವುದು ಬರಲ್ಲ, ಸರ್ಕಾರ ನೋಡಿದರೆ ಪಬ್ಲಿಕ್ಕಿಗೆ ಆದರೆ ಕೊಡಲಿಕ್ಕೆ ಆಗ್ತದೆ, ಸಾರ್ವಜನಿಕರಿಗೆ ಕೊಡಲಿಕ್ಕೆ ಆಗ್ತದೆ. ಅದು ರೋಡ್ ಸೈಡ್ ಇದೆ, ಅಲ್ಲ ಅದು ಆ ದೇವಸ್ಥಾನದ ಟೆಂಪಲ್ ಏನಿದೆ ಆ ಟೆಂಪಲ್ ರೋಡ್ ಪಕ್ಕದಲ್ಲಿ ಇರುವಂಥದ್ದು. ಅದು ನಾನು ವಿಸಿಟ್ ಮಾಡಿದ್ದೇನೆ, ವಿಸಿಟ್ ಮಾಡಿ ನೋಡಿದ್ದೇನೆ. ಅದು ದೇವಸ್ಥಾನ ಒಳಗೆ ಬಂದಿಲ್ಲ. ದೇವಸ್ಥಾನ ಒಳಗೆ ಬಂದರೆ ಅದು ನಾನು ಹೇಳ್ತೇನೆ ಅದು ಕೊಡಲಿಕ್ಕೆ ಬರಲ್ಲ, ಹೊರಗಡೆ ನಾನು ನೋಡಿದ್ದೇನೆ. ಅದು ಹೊರಗಡೆ ಇರುವಂಥದ್ದು. ಯಾಕೆ ಹೇಳಿದ್ದೇನೆ ಅಂತಂದರೆ ಮುಂದೆ ನೀವೇನು ಕೊಡುವಂಥ ಇತ್ತು ಅದು ಸಹ ದೇವಸ್ಥಾನ ಒಳಗೆ ಯಾವುದಕ್ಕೆ ಕೊಡಲಿಕ್ಕೆ ಹೋಗಬೇಡಿ. ಅದು ಸಹ ನಿಮ್ಮ ಗಮನಕ್ಕೆ ಇರಲಿ, ಸಾರ್ವಜನಿಕರ ಗಮನಕ್ಕೆ ಇರಲಿ ಅಂತ ಎಷ್ಟು 15 ಹಣಕಾಸಲ್ಲಿ ಇರತಕ್ಕಂಥ ಕಾಮಗಾರಿಗಳಿರುವ ಅಷ್ಟು ವಿವರಗಳಿರುವಂಥದ್ದು. ಮತ್ತು 15 ಹಣಕಾಸು ಯೋಜನೆಯಲ್ಲಿ ಕಾಮಗಾರಿಗಳ ಮಟ್ಟಿಗೆ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದರೆ, ನಿರ್ವಹಣೆ ಇಲ್ಲ ಅಂತಿಲ್ಲ, ಕಾಮಗಾರಿಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಿರುವಂಥ ಕಾಮಗಾರಿ ಸಹ ಅದೇ ನಿಟ್ಟಿನಲ್ಲಿ ಮುಂದಿನ ದಿನಗಳು ಸಹ ಅತಿ ಉತ್ತಮವಾದ ನಿರ್ವಹಣೆ ಆಗಲಿ, ಚೆನ್ನಾಗಿ ನಿರ್ವಹಣೆ ಆಗುವ ನಿಟ್ಟಿನಲ್ಲಿ ಪ್ರಯತ್ನ ಆಗಲಿ ಅಂತ ಹೇಳ್ತಾ ಯೋಜನೆಯಲ್ಲಿ 15 ಹಣಕಾಸು ಮತ್ತು ಉದ್ಯೋಗದ ಯೋಜನೆಯಲ್ಲಿ ಕಂಡುಬಂದ ಅಂಶ ವರದಿಯನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೇನೆ. ಥ್ಯಾಂಕ್ ಯು. ಯೋಜನೆ ಬಗ್ಗೆ ಏನಾದರೂ ಕೇಳಲಿಕ್ಕೆ ಸಾರ್ವಜನಿಕರಿಂದ ಆಹ್ವಾನ ಕೇಳಲಿಕ್ಕೆ ಅವಕಾಶ ಈಗ ಎಷ್ಟು ವಿವರಗಳನ್ನೆಲ್ಲ ಹೇಳಿದೆ. ಇಲ್ಲಿಂದಲ್ಲ ನೀವು ಕೂಡ ಯಾವ ರೀತಿ ಕರಿಬೇಕು, ತಿದ್ದುಪಡಿ ಮಾಡಿಕೊಳ್ಳಬೇಕು ಮಾಹಿತಿ ಕೊಟ್ಟಿದೆ. ಈಗ ಈ ಉದ್ಯೋಗದಲ್ಲಿ ಇಷ್ಟು ಕಷ್ಟದಲ್ಲಿ ಯಾರಿಗಾದ್ರೂ ಸಮಸ್ಯೆಗಳು ನಳಿನವರು ಅವ್ರ ಅಕೌಂಟ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಹೇಳಿದ್ರು. ಸರಿ, ಅವ್ರು ಹೇಳ್ತಾರೆ ಪಾಸ್ಪೋರ್ಟ್ ತಗೊಂಡು ಎಲ್ಲ ಅಪ್ಡೇಟ್ ಎಂಟ್ರಿ ಮಾಡಿ ತನ್ನಿ ಅದನ್ನು ಕೊಟ್ಟಿರ್ಬೋದು. ಇಲ್ಲಿಂದ
ಅಲ್ವಾ? ಯಾವ ಅಕೌಂಟಲ್ಲಿ ಹಣ ಉಂಟು ಅಥವಾ ಏನು ವಿಡ್ರಾ ಆಗಿದೆ ಇದ್ರ ಬಗ್ಗೆ ಚೆಕ್ ಮಾಡ್ಬೋದು. ಮತ್ತೆ ನೀವು ಜವಾಬ್ದಾರಿ ಯಾರನ್ನೆಲ್ಲ ಕೊಟ್ಟಿದ್ದೀರಿ ಅದನ್ನು ಕೂಡ ತರಬೇಕು. ಇನ್ನು ನೆಕ್ಸ್ಟ್ ಒಂದು ನಳಿಕೆ ಮತ್ತೆ ಹಕ್ಕಿಯ ವಿಚಾರ ಉಂಟಲ್ಲ ಅದರ ಬಗ್ಗೆ ಇರ್ತಾರೆ ಪ್ರೈವೇಟ್ ಬರ್ತಾರೆ. ಹಕ್ಕಿಯ ಬಗ್ಗೆ ಒಂದು ಸೊಲ್ಯೂಷನ್ ಬೇಕು. ಇಲ್ಲ ನಾವಲ್ಲಿ ಉತ್ತರ ಕೊಟ್ಬಿಡು ನೀವು ಜಾಗ ಇಲ್ಲ ಮುಚ್ಚಳಿಕೆ ಪತ್ರವನ್ನು ಬರ್ಸ್ಕೊಳ್ಬೇಕು ಅಂತ ಇದೆ. ಅಲ್ಲ ಮನೆಗೆ ಒಂದು ಮುಚ್ಚಳಿಕೆ ಪತ್ರ ಯಾಕಂದ್ರೆ 5 ವರ್ಷದವರೆಗೆ ನಾನೇನು ಅಸೆಟ್ ಮಾಡ್ಕೊಂಡ್ರೆ ಆಸ್ತಿ ಮಾಡ್ಕೊಂಡ್ರೆ ಅಡಿಕೆ ಗಿಡನೋ ಅಥವಾ ಬಾವಿನೋ ಏನೋ ಮಾಡಿ 5 ವರ್ಷದವರೆಗೆ ಅದನ್ನು ಹಾಳು ಮಾಡಲ್ಲ ಅಂತ ಮುಚ್ಚಳಿಕೆ ಪತ್ರ ಗ್ರಾಮ ಪಂಚಾಯತ್ ಬರ್ಸ್ಕೊಳ್ಳೋದಾಗಬೇಕು. ಅದು ಆದೇಶ ಇದೆ, ಹಿಂದೆ ಸರ್ಕಾರ ಇದೆ ಮುಚ್ಚಳಿಕೆ ಪತ್ರವನ್ನು ಬರ್ಸ್ಕೊಳ್ಳೋದು. ಹಾಗಾಗಿ ಆ ದನ ಸತ್ತೋಗಿದ್ದಕ್ಕೆ ಅದಕ್ಕೆ ಕಾರಣ ಬೇಕು. ಕಾರಣ ದನ ತೀರೋದ್ರಿಂದ ನಮ್ಗೆ ಗೊತ್ತು ನಿಮ್ಗೆ ಗೊತ್ತು ಬಿಡೋದಲ್ಲಿ ಗೊತ್ತಾ ಅವರಿಂದ ಒಂದು ಲೆಟ್ರ್ ಆಗಬೇಕು ಅಂತ. ಹಾಗೆ ಅದನ್ನು ಮಾಡ್ಕೊಂಡಾಗಬೇಕು. ಅದನ್ನು ನೀವು ಒಂದು ಮುಂಚಿತವಾಗಿ ತಿಳಿಸಬೇಕು. ನಮ್ಮ ದನ ತೀರಿಯೋಗಿದೆ ನಾನು 15 ಜನಕ್ಕೆ ಸಾಕ್ತೇನೆ ಅಂತ ಹೇಳಿದ್ರೆ ಅದು ಸರ್ಕಾರಕ್ಕೆ ಗೊತ್ತಾಗುತ್ತೆ. ಅಂದರೆ ಇವರು ದನ ಸಾಕಿಲ್ಲ ಅಂತ ಅಲ್ಲ, ಮುಂದೆ ದಿನಗಳಲ್ಲಿ ಸಾಕ್ತಾರಂತ ಸರ್ಕಾರಕ್ಕೆ ಒಂದು ಮನವಿ ಹೋಗುತ್ತೆ. ಅದು ಪೀಠೇಶ್ವರದಿಂದ ಹೋಗುವಂಥದ್ದು. ಮುಚ್ಚಳಿಕೆ ಪತ್ರವನ್ನು ಬಳಸುವಂಥ ನಿಟ್ಟಿನ ಪ್ರಯತ್ನ ಆಗಿದೆ. ಯಾಕಂದರೆ ತಪ್ಪನ್ನು ಹುಡ್ಕೊಂತಲ್ಲ, ಅಂದರೆ ತಪ್ಪಿದ್ರೆ ಸರಿ ಎಷ್ಟು ಪ್ರಯತ್ನ ಮಾಡಲಿಕ್ಕೆ ಎಷ್ಟು ಸರಿ ಮಾಡಲಿಕ್ಕೆ ಪ್ರಯತ್ನ ಅದಕ್ಕೊಂದು ಲೆಟರ್ ಕೊಡ್ತಾರೆ ಅವರು ಸರ್, ಅದಕ್ಕೊಂದು ಲೆಟರ್ ಒಂದು ಸಿಗ್ನೇಚರ್ ಮಾಡಿದ್ರೆ ಅದು ಮುಂದಿನ ಆದೇಶಗಳಿಗೆ ಕಟ್ಟಿ ಅದು ಮತ್ತೆ 21 ತಿಂಗಳು ಆಡ್ಕೊಂಡಿಲ್ಲ ಪರವಾಗಿಲ್ಲ ದನ ಸಾಕುವಂಥದ್ದು. ನೀವು ಅಲ್ಲ ಹಾಗಲ್ಲ. ನನಗೆ ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ, ನೀವು ಪಂಚಾಯತಿಗೆ ಒಂದು ಬದುಕೊಳ್ಬೇಕು. ಈಗ ಸ್ಥಳ ಯೋಜನೆ ಪೀರಿಯಡಲ್ಲಿ 15,000 ಸಾಧ್ಯ ಆದರೆ ಅದು ತಾತ್ಕಾಲಿಕ ಅರ್ಥದ ಕಡೆ ಅಡ್ಡಿಕಾರಿ ಆಗಿದೆ. ನಾನು 10 ಸಾಕಿ ನನಗೆ ಅದಕ್ಕೆ ಫೋಟೋವು ಬೇಕು, ಅದು ಡಾಕ್ಯುಮೆಂಟ್ ಬೇಕು. ಈಗ ತೋಟಗಾರಿಕೆ ಇಲಾಖೆ ಮೇಡಮ್ ಮಾಡ್ತಾರೆ, ಹಲವು ಸ್ಕೀಮ್ಗಳಲ್ಲಿ ಇದೆಲ್ಲ ಮಾಡಿದ್ದಾರೆ. ನಾನು ಬೇರೆ ವಿಚಾರ ಇದ್ದರೆ ಹೇಳಿ, ಇಲ್ಲಾಂದರೆ ಅವರು ಎಮರ್ಜೆನ್ಸಿ ಒಂದು 10 ಥರ ಇದ್ದಾನೆ ಅಂತ ಹೊರಡ್ತಾರೆ. ಮುಂದಕ್ಕೆ ಈ ಒಂದು ಸಭೆಯ ಬಗ್ಗೆ ಪಂಚಾಯತ್ ಅಧ್ಯಕ್ಷರು ತಮ್ಮ ಅನಿಸಿಕೆ ಹೇಳಬೇಕು. ಸಾಮಾಜಿಕ ಪರಿಶೋಧನಾ ಈ ಒಂದು ವಿಶೇಷ ಗ್ರಾಮ ಸಭೆಯಲ್ಲಿ ವೇದಿಕೆ ಸಭಾಧ್ಯಕ್ಷರಿಗೆ ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ಸಾಮಾಜಿಕ ಪರಿಶೋಧನೆ ಈ ತನಕ ಲೆಕ್ಕವನ್ನು ಮಾಡಿ ಇವತ್ತು ಅದರ ರಿಕವರಿಯನ್ನು ಅಥವಾ ಏನು ನಮ್ಮ ಲೆಕ್ಕವನ್ನು ಮಂಡನೆ ಮಾಡಿದರೆ ಹಾಗೂ ಫಲಾನುಭವಿಗಳು ಹಾಗೂ ಪಂಚಾಯತ್ ಸದಸ್ಯರು ಒಂದು ಪಂಚಾಯತ್ನಲ್ಲಿ ಉದ್ಯೋಗಕ್ಕೆ ಸಭೆಯ ಪಾರದರ್ಶಕತೆಯನ್ನು ಕಾಮಗಾರಿಗಳ ಪಾರದರ್ಶಕತೆಯನ್ನು ಕೈಗೊಳ್ಳುವ ಮೂಲಕ ಉದ್ಯೋಗಾತ್ರಿ ಯೋಜನೆಯಲ್ಲಿ ಏನು ಲೋಪದೋಷಗಳು ಅಥವಾ ಏನು ತೊಂದರೆಗಳು ಅಥವಾ ಅದರಲ್ಲಿ ಏನು ಮೋಸ ಅಥವಾ ಏನು ಕರೆಕ್ಟಾಗಿ ಕೆಲಸ ಆಗಿದೆ ಇಲ್ಲ ಅಂತೇಳಿ ಒಂದು ಪರಿಶೀಲನೆ ಮಾಡಿ ಅದರ ಒಂದು ಆ ಫೈಲ್ ವರ್ಕನ್ನು ಮುಗಿಸುವಂಥ ಒಂದು ವಾರ್ಷಿಕ ವರದಿಯಾಗಿದೆ. ಇದು ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ಈ ಒಂದು ಇದು 2013ರಲ್ಲಿ ಏನೋ ಇದು 2013-14ನೇ ಸಾಲಿನಲ್ಲಿ ಏನೋ ಈ ಕಾಮಗಾರಿಗಳ ಬಗ್ಗೆ ಅಥವಾ ಟೋಟಲ್ ಈ ಉದ್ಯೋಗಾತ್ರಿ ಯಾರು ಫಲಾನುಭವಿಗಳಿದ್ದಾರೆ ಅಥವಾ ಯಾರು ಆ ಗ್ರಾಮದಲ್ಲಿ ಜಾಬ್ ಕಾರ್ಡನ್ನು ಪಡ್ಕೊಂಡು ಏನು ಕೆಲಸದ ಬೇಡಿಕೆಯನ್ನು ಗ್ರಾಮ ಪಂಚಾಯತಿಗೆ ಸಲ್ಲಿಸ್ತಾರೆ, ಆ ಬೇಡಿಕೆ ಪಟ್ಟಿಯನ್ನು ತಮ್ಮ ವಿಶೇಷ ಉದ್ಯೋಗಾತ್ರಿ ವಿಶೇಷ ಗ್ರಾಮ ಸಭೆಯಲ್ಲಿ ಅನುಷ್ಠಾನಗೊಳಿಸಿ ಅದನ್ನು ನಾವು ಈ ಉದ್ಯೋಗಾತ್ರಿ ಇದರಲ್ಲಿ ಕೆಲಸವನ್ನು ಮಾಡಲು ನಾವು ಅನುವು ಮಾಡಿಕೊಟ್ಟು ಅದರಲ್ಲಿ ಕೆಲಸ ಮಾಡಿ ಅದರ ಈ ಕೂಲಿ ವೆಚ್ಚ ಅಥವಾ ಸಾಮಗ್ರಿ ವೆಚ್ಚ ಅಥವಾ ಆ ಕೆಲಸದಲ್ಲಿ ಏನೆಲ್ಲ ಆಗಿದೆ
ಕರೆಕ್ಟ್ ಆಗಿದೆಯೋ ಇಲ್ಲವೋ ಹೇಳಿ ಅದರ ತಿಳ್ಕೊಂಡು ಅಥವಾ ಅವ್ರು ಪರಿಶೀಲನೆ ಮಾಡಿ ಅಥವಾ ಈ ಪಂಚಾಯತ್ ಒಳಗೆ ಅದು ಏನು ಈ ಅಂಗಡಿ ವಸ್ತುಗಳು ಅಥವಾ ಪುಸ್ತಕ ಅದನ್ನು ಮೇಂಟೈನ್ ಮಾಡಿದ್ರೆ ಅಥವಾ ದಾಖಲೆಗಳು ಸರಿ ಇದೆಯೋ ಇಲ್ಲವೋ ಅಥವಾ ಕೊಟ್ಟಿದ್ದಾರೋ ಈಗ ಸುಮಾರು ರಿಕವರಿಗಳು ಅಥವಾ ಏನೆಲ್ಲ ಅದರಲ್ಲಿ ಲೋಪದೋಷಗಳು ಉಂಟು ಅಥವಾ ದಾಖಲೆಗಳು ಇಲ್ಲವೋ ಅಂತೇಳಿ ಹೇಳುವುದರ ಮುಖಾಂತರ ಈ ಒಂದು ಲೆಕ್ಕ ಸಾಮಾಜಿಕ ಲೆಕ್ಕವನ್ನು ಲೆಕ್ಕ ಪರಿಶೋಧನೆ ಮಾಡಿದ್ದಾರೆ. ಇದು ಒಂದು ಪಂಚಾಯತ್ ಆಡಳಿತದಲ್ಲಿ ಅಥವಾ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಅದರ ಒಂದು ಪಾರದರ್ಶಕತೆಯನ್ನು ಕಾಪಾಡಲು ಈ ಒಂದು ಯೋಜನೆಯಾಗಿದೆ. ಇದರಿಂದಾಗಿ ಈ ಉದ್ಯೋಗದಲ್ಲಿ ಆಗುವಂತಹ ಮೋಸಗಳು ಅಥವಾ ವಂಚನೆಗಳು ಇದು ತಡೆಗಟ್ಟಲು ಸಾಧ್ಯವಾಗಿದೆ. ಇಲ್ಲಿ ಕೆಲವೊಂದು ಮಾತ್ರ ಫಲಾನುಭವಿಗಳಿದ್ದಾರೆ. ಈಗ ಇನ್ನೂ ಇಲ್ಲಿ 2 ಜನ ಮಾತ್ರ ನಮಗೆ ಇದರಲ್ಲಿ ನಮಗೆ ವರ್ಕ್ ಆಗಿದೆ, ನಮ್ಮ ಅಕೌಂಟಿಗೆ ದುಡ್ಡು ಬರಲಿಲ್ಲ ಅಂತ ಅಂಥವ್ರು ತುಂಬ ಜನ ಇದ್ದಾರೆ. ಯಾಕಂತ ಹೇಳಿದ್ರೆ ಇನ್ನು ಅವರಿಗೆ ಈಗ ನಾವು ಮೆಸೇಜ್ ಕಳಿಸ್ತೇವೆ ಅಥವಾ ಏನೋ ಈಗ ಇವರು ಅಲ್ಲಿಗೆ ಸ್ಥಳ ಪರಿಶೀಲನೆಗೆ ಹೋಗುವಾಗ ಹೇಳ್ತಾರೆ ಇವತ್ತು ಗ್ರಾಮ ಸಭೆಯಲ್ಲಿ ಉಂಟು ಬನ್ನಿ ಇದೆ ಅದು ಬರಲ್ಲ. ಇನ್ನು ಹೋಗಿ ನಂತರ ಅವ್ರು ಬರ್ತಾರೆ 2-3 ಅವರ ವರ್ಷಕ್ಕೆ ಬರ್ತಾರೆ. ಆವಾಗ ನಾವು ಅಲ್ಲಿ ಸ್ವಲ್ಪ ಬಿಗಿಯರನ್ನು ಇದು ಮಾಡ್ತಾರೆ ಅಥವಾ ನಮ್ಮನ್ನು ಕೇಳ್ತಾರೆ, ಆವಾಗ ನಾವು ಉತ್ತರ ಕೊಡಬೇಕು. ಆದರೆ ಅವರ ಆ ದಾಖಲೆಗಳು ಸರಿ ಇಲ್ವೋ ಅಥವಾ ಅದು ಅದಕ್ಕೆ ಬಂದಿದೆ ಇಲ್ವ ಅಂತ ಅದು ಅವರು ಏನು ದೋಷಗಳು ಉಂಟು ಅಂತೇಳಿ ಅವರು ತಿಳ್ಕೊಳ್ಳುವ ತಾಳ್ಮೆ ಕೂಡ ಇರುವುದಿಲ್ಲ. ಇಲ್ಲಿ ಬಂದು ಸ್ವಲ್ಪ ಇದು ಮಾಡ್ತಾರೆ. ನಂತರ ಈಗ ಇನ್ನು ಮುಂದೆಗೂ ಇದು ಅದನ್ನು ಹೇಳಿಲ್ಲ. ಯಾಕೆಂದ್ರೆ ಹೇಳಬೇಕು ಇನ್ನು ಆನ್ಲೈನ್ ಇದು ಈಗ ಯಾಕೆಂದ್ರೆ GPS ಇನ್ನು ನಾವು ಫೋಟೋ ತರಿಸುವುದು ಈಗ ಆನ್ಲೈನ್ ಪ್ರಕಾರ ಇನ್ನು ನೀವು ಹೇಳಿದ್ರೆ ಹಂತವಾಗಿ 3 ಫೋಟೋ ಬೇಕು. ಈಗ ಹಂತವಾಗಿ 3 ಫೋಟೋ ಬೇಕು. ಅದು ಇನ್ನು ಹಂತವಾಗಿ ಇನ್ನು ಈ ಆನ್ಲೈನ್ ಪ್ರಕಾರ ಹಂತವಾಗಿ ಫೋಟೋ ಬೇಕಾಗಬೇಕು ಅಂತ ನೀವು ಹೇಳಿದ್ರು. ಅದು ಈಗ ಆನ್ಲೈನ್ GPS ಹಂತವಾಗಿ ಫೋಟೋ ಬೇಕು. ಮತ್ತೊಂದು ಏನಂತ ಹೇಳಿದ್ರೆ ಈ ಸಣ್ಣ ರೈತ ಅಥವಾ ಅದಕ್ಕಿಂತ ಈ BPL 5 ಎಕರೆನ ಮೇಲೆ ಇದ್ದವರು ಈಗ ಅವರು ವರ್ಕ್ ಮಾಡಿದ್ರು ಅವರ ಸರ್ಟಿಫಿಕೇಟ್ ಆಗ್ತದೆ. ಸಣ್ಣ ರೈತ ಅಂತ ಆಗ್ತದೆ. ಅಂದ್ರೆ ಇಲ್ಲಿ ನಾವು ಪಂಚಾಯತ್ನಲ್ಲಿ ಕೆಲವರು ಆಗುದಿಲ್ಲ, ಅದು ಕೆಲವರು ಹಾಗೆ. ಮತ್ತೊಂದು RTCಯಲ್ಲಿ ಕೂಡ RTCಯಲ್ಲಿ ಹೇಗಂತ ಹೇಳಿದ್ರೆ ಈಗ ಒಂದು ಗುಂಪಿ ಅಥವಾ ಸರ್ಕಾರ ಜಾಗೆಯಲ್ಲಿ ಕೃಷಿ ಮಾಡಿ ಅವರು ಇಲ್ಲಿ ಹೇಳ್ತಾರೆ ಇಲ್ಲಿ ಒಂದು ಇದು ನಾವು ವರ್ಕ್ ಮಾಡಿದ್ದೇವೆ ಅದಕ್ಕೆ ಆಗಿಸಿಲ್ಲ ಅಂತ ವರ್ಕ್ ಮಾಡಿರ್ತಾರೆ. ಆದರೆ ಅದನ್ನು ಅವರು ಇಲ್ಲಿ ಅದು ರಿಕವರಿಗೆ ಅಂತ ನಾವು ಚೆಕ್ ಮಾಡೋದು ಬರ್ತದೆ, ನೀವು GPS ಮಾಡೋದು ಏನು ಬರ್ತದೆ. ಆದರೆ ಅಲ್ಲಿ ಅವರು ಆ್ಯಕ್ಚುಲಿ ಗುಂಪಿ ಜಾಗೆಯಲ್ಲಿ ಅಥವಾ ಸರ್ಕಾರ ಜಾಗೆಯಲ್ಲಿ ಅವರ ಆದ್ಯತೆಯನ್ನು ಅವರು ಕೆಲಸ ಮಾಡಿರ್ತಾರೆ. ಅವರಿಗೆ RTCಯನ್ನು ಈ ಏನು ವರ್ಗ ಅಂತ ಪಟ್ಟ ಜಾಗೆಯಲ್ಲಿ ಅವರು ಅದನ್ನೇ ಕೊಟ್ಟಿರ್ತಾರೆ ಅಥವಾ ಕೊಡುವುದಿಲ್ಲ. ಅದು ಕೆಲವೆಲ್ಲ ಕೊಡೋದು ಅದೇ ಉದ್ದೇಶ. ಸರ್ಕಾರ ಜಾಗೆಯಲ್ಲಿ ಅಥವಾ ಗುಂಪಿ ಜಾಗೆಯಲ್ಲಿ ಮಾಡಿರ್ತಾರೆ. RTC ಇಲ್ಲಿ ಹೇಳ್ತಾರೆ ಅದು RTC ಹೇಳ್ತಾರೆ ಇಲ್ಲ ಅಂತ ಹೇಳಿ ಅದಾಗುದಿಲ್ಲ ಅಂತ ಹೇಳ್ತಾರೆ. ಅವರು ಇಲ್ಲಿ ಇದಿರ್ತದೆ ಫೈಲ್ ಇರ್ತದೆ, ವರ್ಕ್ ಮಾಡ್ತಾರೆ, ಇಲ್ಲಿ ಮೂವ್ ಆಗ್ತಾರೆ, ಕಮ್ಮಿ ಬರೀತಾರೆ, ಇದು NRM ಇದಾಗ್ತಾರೆ, ಹಾಜರಾತಿ ಆಗ್ತಾರೆ, ಅದೆಲ್ಲನೂ ಆಗಿರ್ತದೆ. ಆದರೆ RTC ಬರಲ್ಲ, ಸರ್ಕಾರ ಜಾಗದಲ್ಲಿ ಮಾಡಿರ್ತಾರೆ. ಅದಕ್ಕೆ ನಾವು ಹೇಳೋದು ಅದನ್ನೇ, ಯಾಕಂದ್ರೆ ಅದನ್ನು ಅದು ತಪ್ಪಿಸ್ತೇವೆ. ಮಾತಾಡಬಾರ್ದು. ಅದು ಅಸೆಟ್ಸ್ ಇದೆ ನಮಗೆ, ನಾನು ಹೇಳೋದು ಆಸ್ತಿ ಇದೆ ನಮಗೆ. ಅಂದರೆ ಅದು ಸರ್ಕಾರಿ ಜಾಗದಲ್ಲಿ ಆಸ್ತಿ ಇದೆ, ಆಸ್ತಿ ಖರ್ಚಿನ ಆಗಿದೆ ಅಂತ ನಾವು ಕೊಡ್ತೇವೆ ಹಾಕೋಲ್ಲ. ಆದರೆ RTC ಇಲ್ಲ ಅಂತ ನಾವು ಹೇಳ್ಬೋದು. ನಾನು ಹೇಳುವಂಥದ್ದು ಸರಿ, ಆ್ಯಕ್ಚುಲಿ ಅದು RTCಯನ್ನು ಬೇರೆ RTCನ ಇಟ್ಟರು ಆಗ್ತದೆ. ನೀವು ಹೋಗಿ ಇದು ಮಾಡಿ ಅದರಲ್ಲಿ RTC ಇಲ್ಲ, ಅದು ನಾವು ಲೋಕದಲ್ಲಿ ಹೇಳ್ಬೋದು. ಆಕ್ಚುಲಿ ನೀವು ಹೇಳ್ತಾ ಇದ್ದಕ್ಕೆ ನಾನು ಅದಕ್ಕೆ ಉತ್ತರ ಕೊಡಬೇಕು. ಯಾಕಂದ್ರೆ ನೀವು ಹೇಳ್ತಾ ಇದ್ದಕ್ಕೆ ನಾವು ಉತ್ತರ ಕೊಡಬೇಕು. ಇಲ್ಲದ್ರೆ ನಾವು ಅದರೊಳಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಏನಾದ್ರು ಮಾಡಿರ್ತೇವೆ ಅಂತ ನಮಗೆ
ಆಕ್ಷೇಪಣೆ ಇರ್ತಿದ್ರೆ ರಿಕವರಿ ಅಂತ ಬಂದಾಗ ಕಟ್ಟಬೇಕಾಗುತ್ತೆ, ಇದು ಸಮಸ್ಯೆ ಇದೆ. ಇಲ್ಲಿ ಒಂದು ಏನು ರೆಕಾರ್ಡಿಂಗ್ ಪರ್ಫೆಕ್ಟ್ ಇದೆ, ಅವರು ಇವ್ರು ಮಾತಾಡಿದ್ರೆ ಏನು ಮಾತಾಡ್ತಾರೆ. ಈಗ ಅವ್ರ ಸಣ್ಣ ಇಲ್ಲ ಅಂತಂದ್ರೆ ಅದಕ್ಕೆ ಆಕ್ಷೇಪಣೆ ಅದನ್ನು ಇವತ್ತು ಕೆಲವು ಪಂಚಾಯತಿಗೆ ರಿಕವರಿ ಅಂತ ವಸೂಲಿ ಆಗಿದೆ. ಯಾರು ವ್ಯಾಲ್ಯೂಷನ್ ಬಂದ ಇಂಜಿನಿಯರು, ಅಧ್ಯಕ್ಷರು, ಪಿಡಿಒ 3 ಜನ 1 ಲಕ್ಷ ಇದಾದ್ರೆ 33,000 3 ಜನ ಕಟ್ಟಿದ್ದಾರೆ. ಇಲ್ಲಿ ಅಮರಮಂಟೂರು, ಸುಬ್ರಹ್ಮಣ್ಯ 3 ಕಡೆ. ಇದೇನಾಗುತ್ತೆ ಹೌದು. ಇದು ಈಗ ಆಕ್ಷೇಪಣೆ ಇದೆ. ಈ ಆಕ್ಷೇಪಣೆಯನ್ನು ತಾಲೂಕು ಆಡಳಿತ ಸಮಿತಿ ಇದೆ, ಅಲ್ಲಿ ಅದನ್ನು ತಿಳಿಸ್ಬೋದು. ಅವಾಗ ಇದು ರೆಕಾರ್ಡ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಬೇಕು. ಆ ರೆಕಾರ್ಡ್ಸ್ ಅಲ್ಲಿ ಕೊಡಲಿಲ್ಲ ಅಂದ್ರೆ ಆಕ್ಷೇಪಣೆ ಹಂಗೆ ಹೋಗ್ತದೆ. ಅವಾಗ ಲಾಸ್ಟ್ಗೆ ರಿಕವರಿ ಮಾಡಬೇಕು. ಈಗ ಅದು ಮಾಡೋದು ಮಾಡಿ ಸರಿ. ಅದೇ ಆರ್ಟಿಸಿ ಕೇಂದ್ರದಲ್ಲಿ ಸಣ್ಣ ರೈತರ ಕೇಂದ್ರಗಳು ಆರ್ಟಿಸಿಗಳಲ್ಲಿ ನಾವು ಹೇಳಿದೆ ಇದೊಂದು ಆಸ್ತಿ ಆಗಿದೆ, ಆಸ್ತಿ ಇದೆ, ಬಟ್ ನಮಗೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ನಾವು ದೊಡ್ಡವರಿಗೆ ನೀವು ಕೊಟ್ಟಿದ್ದೀರಿ ತಿಳ್ದು ಅವರ ಒಂದು ಗುರುತರ ಆಪಾದನೆ ಅಲ್ಲ, ಪಾಯಿಂಟ್. ಒಂದು ಸ್ಥಿತಿವಂತನಿಗೆ ನೀವು ಕೊಟ್ಟಿದ್ದೀರಾ, ಅದು ತಪ್ಪು. ಸಣ್ಣ ರೈತರಿಗೆ ಕೊಡಿ. ನೀವೇಗೆ ಬಡವರನ್ನು ಉದ್ಧಾರ ಮಾಡಿ ಹೋಗ್ತೀರಾ, ದೊಡ್ಡವರಿಗೆ ಕೊಟ್ಟಿದ್ದೀರಿ, ಇದು ಗೊತ್ತೇ ಅಲ್ಲ ಸರ್. ಆಕ್ಚುಲಿ ನಮಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ಈಗ ನಾವು ಚರ್ಚೆ ಪ್ರಶ್ನೆ ರೆಕಾರ್ಡಿಂಗಲ್ಲಿ ಹೇಳ್ತಿರೋದ್ರ ಬಗ್ಗೆ ನೀವು ಮನನ ಮಾಡಿ. ಈಗ 2-3 ಸಬ್ಜೆಕ್ಟ್ ಬರ್ತಾರೆ. ಯಾವುದು? ಒಂದು ಉದ್ಯೋಗ ತೆರೆಯದ್ದು, ಮಾಡಿದ ಕಾಮಗಾರಿ ಭೌತಿಕ ಪರಿಶೀಲನೆ ಮಾಡುವಾಗ ಅಲ್ಲಿ ಬೇರೆ ಹಟ್ಟಿಗೆ ಹಟ್ಟಿ ಇಲ್ಲ, ಅಥವಾ ಅಡಿಕೆ ಗಿಡ ನೆಟ್ಟರೆ ಅದು ವಿಚಾರ ಇಲ್ಲ. ಅವರಿಗೆ ಹೇಳ್ತಿರೋದು ಹೇಳಿದ್ರೆ ಡಾಕ್ಯುಮೆಂಟ್ ರೆಕಾರ್ಡಲ್ಲಿ ಸಣ್ಣ ರೈತರಲ್ಲಿ ಅಲ್ಲಿ ಹೋಗುವಾಗ 10 ಎಕರೆ ಜಾಗಗಳಾದರೂ ಒಂದು 4 ಎಕರೆ ಜಾಗ ಅವನ ಫಾರೆಸ್ಟ್ ಸರ್ಕಾರಿ ಜಾಗದಲ್ಲಿ ನಾವು ಅಡಿಕೆ ಗಿಡ ನೆಟ್ಟರು ಅವ್ರಿಗೆ ಫಿಸಿಕಲ್ ಕಂಟೆಂಟ್ ಇದ್ದರೆ ಅವ್ರು ಓಕೆ, ಅವರು ಆ ಜಾಗವನ್ನು ಮಾಡಿ ಇಲ್ಲ ಹೋಗುದಿಲ್ಲ, ಅವರು ಸರ್ಟಿಫಿಕೇಟ್ ಆಗಿದೆ ಅಥವಾ ಈಗ ಅದಿಲ್ಲ, ಅದಕ್ಕೆ ನಾವು ಹೋಗ್ತೇವೆ, ಅದು ನಿರ್ಧಾರ ಮಾಡ್ತೇವೆ. ಆದರೆ ಅಲ್ಲೇ ಇದು ಹಾಗೆ ಉಂಟು ಈಗ ಇವರು ಅಧ್ಯಕ್ಷರ ಬಗ್ಗೆ ಸಿಗುತ್ತದೆ ಸಭೆ ಕೂಡ ಕೇಳಿದಾರಲ್ಲ, ಇಂಥದ್ದು ಅಲ್ಲಿನ ಬ್ಯಾಂಕ್ನ ಪಾಯಿಂಟ್ ಅದು ನೀವು ಒಪ್ಕೊಳ್ಬೋದು. ಈಗ ಅಲ್ಲೇ ಈಗ ಇಲ್ಲಿ 175 ಎಕರೆಯಲ್ಲಿ ಫಾರೆಸ್ಟ್ ಲ್ಯಾಂಡ್ ಆದ ಕಾರಣ ಒಬ್ಬ ಇದು ಕೊಡುವಾಗ ಅವನು ಮಾಡಬೇಕು ಅಥವಾ ನಾವೇ ಹೇಳ್ತೀವಿ ಅಥವಾ ಇವರು ಒತ್ತೆ ಮಾಡ್ಕೊಂಡು ನಾವು ಉದ್ಯೋಗಕ್ಕೆ ಅತಿಗೊಳಿಸಿ ಮಾಡಿಸಿ ಅಂತೇಳಿ ಅಷ್ಟಾದರೂ ಕೊಡಿಸ್ತಾರೆ, ನಾವೇ ಹೇಳ್ತೇವೆ ಕೊಡಿ ಮಾಡಿದ್ರು. RTCಯಲ್ಲಿ ಒಂದು ಯಾವುದೋ ಒಂದು ಒಂದು ರೆಕಾರ್ಡ್ಗಳಿದ್ದು ಕೊಟ್ಟು ಬಿಡು, ಅದು ಮತ್ತೆ ಆಗ್ತದೆ ಅಂತೇಳಿ. ಅದನ್ನು ಬ್ಯಾಂಕರ್ ನಮಗೆ ನಾವು ಡಿಸ್ಕಸ್ ಮಾಡೋದು ಕೆಲವು ಮಧ್ಯ ಬರ್ತದೆ. ನೀವು ಅವ ಅಪ್ಲಿಕೇಶನ್ ಕೊಟ್ಟ ಕೂಡಲೇ ಎಲ್ಲ ನಾವು ಕೊಟ್ಟೇ ಕೊಡ್ತೇವೆ. ಅವನ ಅರ್ಥಿರುವುದು ಅವ ಎಲ್ಲ ಡಾಕ್ಯುಮೆಂಟ್ಗಳು ಬಂದರೆ ಅರ್ಥ ಆಯ್ತಲ್ಲ. ಹಾಕುವಾಗ ಯಾರು ಕೊಡಬೇಕು ಆಗ ಕೊಡಿ. ಒಂದು ವಿಷಯ ಅದೇ ತಕ್ಕೊಳ್ಳುವಾಗ ನಾವು ಅದನ್ನು ಪರಿಶೀಲನೆ ಮಾಡಿ ಹೌದು ಅದನ್ನು ಟೈಮ್ ಅಥವಾ ಅದಕ್ಕೆ ಏನು ಆಗಬೇಕು ಅವರಿಗೆ ಫಸ್ಟ್ಗೆ ನಾವು ಅದನ್ನು ಅದೇ ಈಗ ರಿಕವರಿ ಬರುವಾಗ ನಮಗೆ ನಾವು ಇಲ್ಲಿ ಸೈನ್ ಆಗ್ತೇವೆ, ಲಾಸ್ಟ್ ಏನಾಗ್ತದೆ ಆಡಿಟ್ ಆಗ್ತದೆ, ಮುಗಿತದೆ. ಮತ್ತೆ ರಿಕವರಿ ಬರುವಾಗ ಅದಕ್ಕೆ ಎಲ್ಲರೂ ಜವಾಬ್ದಾರಿ ಆಗಲ್ಲ ಅಂದ್ರೆ ಇದು ಇಲ್ಲಿಂದು ಏನು ಕ್ವಶನ್ ಹೇಳ್ತಿದ್ರ ಫಲಾನುಭವಿ ಬಂದ ಗಿಡ ನೆಟ್ಟಿಗೆ ಕಟ್ ಮಾಡಿದ ರೆಕಾರ್ಡ್ ಕೊಟ್ಟ. ಇಲ್ಲಿ NMR ಹಾಕಬೇಕು ಅಂತ ಒಂದು ರೀತಿಯ ಟಾರ್ಗೆಟ್ ಓರಿಯೆಂಟೆಡ್ ಕೊಟ್ಟು ಅವನಿಗೊಂದು ಕೊಡಿ ಹೇಳಿಕೊಂಡು ರಾಜಕೀಯವಾದ ಒಂದು ಪ್ರೆಷರ್ ಆಯಪಟ್ಟು ಒಂದು ವಾರಕ್ಕಿಂತ ಅವರು ಡಾಕ್ಯುಮೆಂಟ್ ಕೊಡ್ತಾರೆ. ನೀವು ಒಂದಕ್ಕೆ ಯಾವುದಿಲ್ಲ, ಇದು ನಡೆಯುವಂಥದ್ದು. ಆ 1 ವಾರದಲ್ಲಿ ಅವನಿಗೆ ಡಾಕ್ಯುಮೆಂಟ್ ಅವನಿಗೆ ಅಮೌಂಟ್ ಹೋದ ನಂತರ ಮತ್ತೆ ಅವು ಆ ಪೂಜೆ ಹೇಳಿದ್ರೆ ನಾವು ಇಲ್ಲಿ ಗಂಡ ಹಾಗೆ ಎಲ್ಲ ಹೇಳ್ಕೊಂಡು ಹೋಗುವಾಗ ಇಲ್ಲಿ ಅವನ ಸ್ಕೀಮು ಲ್ಯಾಕ್. ಅದೇ ನೀವು ಹಾಗೆ ಮಾಡುವಾಗ ಹಾಗೆ ಅದನ್ನು ಮೆನ್ಷನ್ ಮಾಡಿರ್ತಾರೆ ಸರ್. ಯಾಕಂತ ಹೇಳಿದ್ರೆ ನಾವು ಕೂಡ ಹೊಣೆ ಆಗ್ತೇವಲ್ಲ. ಈಗ ಹಾಗೆ ನಾವು ಉದ್ಯೋಗದಲ್ಲಿ ಹೇಳುವಾಗ ವಿವರಣೆ ಕೊಡುವಾಗ ಇಂಥ ಡಾಕ್ಯುಮೆಂಟ್ಗಳು ಸೈನ್ ಮಾಡಿ ಕೇಳ್ತಾರೆ. ಅಣ್ಣ ಸರದು 4 ದಿನ ತಹಸೀಲ್ದಾರ್ ಸಿಕ್ಕಿ RI ಸಿಕ್ಕಿ ಬರ್ತಿ ನಾವು ಮಾನವೀಯತೆ ಹೋಗ್ತದೆ. ಅವನ ಕೆಲಸದ ನಂತರ ಅವತ್ತು ಅದನ್ನು ನೆನಪು ಮಾಡಿ ಹೇಳಬೇಕು. ಯಾಕಂದ್ರೆ ಈಗ ಅದರಲ್ಲಿ ಇಲ್ಲಾಂದ್ರೆ ಅದನ್ನು ಹೇಳಿ ಪದೇ ಫೋನ್ ಮಾಡಿ ಅದನ್ನು ಚಪ್ಪಳಿಸ್ಬೇಕು. ಯಾಕಂದ್ರೆ ಅದು ಕಷ್ಟ ಆಗ್ತದೆ. ಅವರೀಗ ಅವರಷ್ಟೇ ಇದರಲ್ಲಿ ಹೇಳುವಾಗ ನಾವು ಒಮ್ಮೆ
ಅವರಿಗೆ. ನಮಗೆ ಅಂದ್ರೆ ಈಗ ಓದುವಾಗಲೇ ಗೊತ್ತಾಗುತ್ತೆ ನಮಗೆ ಹೀಗೆ ನಾವು ಕೆಲವೊಂದು ವಿಷಯಗಳು ಯಾಕಂತ ಹೇಳಿದ್ರೆ ಅದು ಟಿಪ್ಪಣ ಮೇಲೆ ಅದು ಹಾಗೆ ಆಗಿದೆ. ಯಾಕೆ ಅದು ಹಾಗೆ ಮಾಡಲೇ ಬರ್ತದೆ. ಈಗ ಹಾಗೆ ಅದನ್ನು ಮೆನ್ಷನ್ ಮಾಡಿಬಿಡಿ, ಟಿಪ್ ಹಾಕಿಬಿಡಿ ಇಂಥವ್ರದ್ದೇ ಅಂತ ಹೇಳಿ. ಆಗ ನಾವು ಹೇಳಿಕ್ಕೆ ನಿಮ್ಮಿಂದ ಹೀಗೆ ಆಗಿದೆ ನಮಗೆ ಅಂತ ಯಾಕೋ ತಪ್ಪು ನಾವು ಒಪ್ಪಿಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಸರ್ ಇಷ್ಟು ಹೇಳಿ ನನ್ನ ಮಾತು ಮುಂದೆ ಇವನು ಸಭೆಯ ಸಭಾಧ್ಯಕ್ಷರಿಂದ ನನ್ನ ಅನಿಸಿಕೆಗಳು ಸಾರ್ವಜನಿಕ ಕಾಮಗಾರಿಗಳನ್ನು ಮಾಡುವಂಥ ಅವಕಾಶ ಇದೆ. ಅದರಲ್ಲಿ ಬೇರೆ ಬೇರೆ ಕಾಮಗಾರಿಗಳಿವೆ. ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 126 ಕಾಮಗಾರಿಗಳನ್ನು 2,469 ಮಾನವಗಳನ್ನು ರಚನೆ ಮಾಡಿ ಕಾಮಗಾರಿಯನ್ನು 21 ಲಕ್ಷದಷ್ಟು ಖರ್ಚು ಮಾಡಿದ್ದಾರೆ. ಅದೇ ರೀತಿ 15 ಹಣಕಾಸು ಯೋಜನೆಯಲ್ಲಿ 20 ಕಾಮಗಾರಿ 14 ಲಕ್ಷ ಖರ್ಚಾಗಿದೆ. ಒಂದು ಪರಿಶೀಲನೆ ಮಾಡಿ ಒಂದು ತಂಡದವರು ಮಾಡಿದ ಇದರಲ್ಲಿ 5 ಕಾಮಗಾರಿಗಳ ಆಕ್ಷೇಪಣೆ ಇದೆ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಸಣ್ಣ ಪುಟ್ಟ ಆಕ್ಷೇಪಣೆ ಇದೆ ಅಂತ. ಅದನ್ನು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿನಿಂದ ಸರಿ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆಯನ್ನು ಅನ್ಕೊಳ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಅನಿಸ್ತಾ ಧನ್ಯವಾದ. ಇದು ನಳಿನವರಿಗೆ ಸರ್ ಅದು BFMS ಡೈಲಿ 4 ದಿನ ಇಲ್ಲಿ ಕೇಳಿ ಕೇಳಿ ಹಣ ಇಟ್ಕೊಂಡಲ್ಲ ಅಲ್ಲಿಗೆ ಹೋಗಿದ್ದು ಜಾಮ್ಯ ಆಗೋಗಿ ಹಾಲಿಯಿಂದ ಮತ್ತು ಯಾವುದು ಹಾಲಿದ್ದು ಅಷ್ಟು ಯಾವಾಗಲೂ ಬರ್ತಿದ್ದ 4,000 ಅಲ್ಲ ಪೇಮೆಂಟ್ ಅದನ್ನು ಮುಂಚಿನ ಮಾಡಿ ಟೋಟಲ್ ಹಾಕಿ ನೋಡಿ. ಅಲ್ಲಿಗೆ ಸಭೆಯಲ್ಲಿ ಗೊತ್ತಿತ್ತು ಅದನ್ನು ಹೇಳಿದ್ರೆ ಅದೇ ಹಣ ಬರ್ತದೆ ಅದನ್ನು ಡ್ರಾ ಮಾಡಿ ಕಟ್ಟೆ ನನಗೆ ಬರಲಿಲ್ಲ ಯಾವ ಹಣ ಬಂದು ನೋಡಿಕೊಡ್ಬೇಕಲ್ಲ ಅದರಲ್ಲಿ ಪಟ್ಟಿ ಮಾಡಿ ನೋಡಿ ಯಾವ ಅಮೌಂಟ್. ಅದೇ ರೀತಿ ನೀವು ನಮ್ಮ ಇದು ಜಾಬ್ ಕಾರ್ಡ್ ಯಾರು ಕೊಟ್ಟಿದ್ದೀರಿ ನಿಮ್ಮದು ನಿಮ್ಮ ತಂಗಿಯದ್ದು ಎರಡೇ ಅದೇ ರೀತಿ ನಿಮ್ಮ ತಂಗಿ ಅಕೌಂಟಿಗೆ ಬಂದಿದೆ ಅವರ ಇವ್ರದಕ್ಕೆ ಬಂದಿದೆ. ಅದರಲ್ಲಿ ಗಟ್ಟಿಯಾಗಿ ಅಂತ ಬಂದಿದೆ. ಸರಿ ಬೇರೆ ಮ್ಯಾಟರ್ ಇಲ್ಲ ಕೊಡ್ತೇನೆ ಹೀಗೆ ಹೌದು ಅದೇ ಅಮೌಂಟಿಗೆ ಬಂದಿರುವಂಥದ್ದು ನಾನು ಬರ್ಕೊಡ್ತೇನೆ ಹಾಕೋದಲ್ಲ. ಆದ್ಮೇಲೆ ಕೊಲ್ಪ ಗ್ರಾಮ ಪಂಚಾಯತ್ನ 2023-24 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮತ್ತು ಕೇಂದ್ರ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಈ ವಿಶೇಷ ಗ್ರಾಮ ಸಭೆಯ ಸಭಾಧ್ಯಕ್ಷರನ್ನು ವಹಿಸಿರುವಂತಹ ಶ್ರೀ ಸಹಾಯಕ ಕಾರ್ಮಿಕ ಕಾರ್ಯನಿರತರು ಲೋಕೋಪಯೋಗಿ ಇಲಾಖೆ ಸುಬ್ರಹ್ಮಣ್ಯ ಇವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು. ಅದೇ ರೀತಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀ ಅಶ್ವತ್ಥರಾಜ ಇವರಿಗೂ ಕೂಡ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಸ್ಮೃತಿ ತಾಂತ್ರಿಕ ಇಂಜಿನಿಯರ್
ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀ ಪ್ರವೀಣ್ ತಾಲೂಕು ತಾಲೂಕು ಸಂಯೋಜಕರು ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು ಕಾರ್ಯನಿಮಿತ್ತವಾಗಿ ಈಗ ಅವರು ತೆರಳಿರುತ್ತಾರೆ. ತೋಟಗಾರಿಕೆ ಇಲಾಖೆಯ ಶ್ರೀಮತಿ ಮಧುಶ್ರೀ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವರ್ಗ ಗ್ರಾಮ ಪಂಚಾಯತ್ನ ಪಂಚಾಯತ್ ಅಧಿಕಾರಿಗಳು ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪಂಚಾಯತ್ ಸದಸ್ಯರುಗಳು ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ಉಪಸ್ಥಿತರಿರುವಂತಹ ಎಲ್ಲ ಫಲಾನುಭವಿಗಳು ಉದ್ಯೋಗ ಖಾತ್ರಿ ಫಲಾನುಭವಿಗಳು ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದಾರೆ. ರಾಷ್ಟ್ರೀಯ ಕಾರ್ಯಕ್ರಮ